ನಮಸ್ತೆ. ನಮಸ್ತೆ ಗುರುಗಳೇ. ಓಹೋ, ನಮಸ್ತೆ ನವ್ವ. ಎಲ್ಲಿಂದ ಫೋನ್ ಮಾಡ್ತಿರೋದು? ನಾವು ಹಾಸನವರು, ನಾನಿರೋದು ಮಹಾರಾಷ್ಟ್ರ. ಓಹೋ, ಏನು ಈ ಪಟ್ಟಿ ನಗ್ತಾ ಇದ್ದೀರಿ? ಅಂದ್ರೆ ನಾನು 4 ವರ್ಷದಿಂದ ನಿಮ್ ಪ್ರೋಗ್ರಾಮ್ ಕೇಳ್ತಾನೆ ಇದ್ದೀನಿ. 4 ವರ್ಷ? 4 ವರ್ಷದಿಂದ ಕೇಳ್ತೇನೆ ನಿನ್ನ. ನಿಜವಾಗ್ಲೂ ನಿಮ್ಮ ಇಷ್ಟು ಡೈಲಿ ಎಷ್ಟು 2 ಪ್ರೋಗ್ರಾಮ್ 3 ಪ್ರೋಗ್ರಾಮ್ ಎಲ್ಲ ಕೇಳಿಸ್ಕೊಂತೀನಿ. ಫಸ್ಟ್ ಟೈಮ್ ನಿಮ್ ಕೈ ಮಾತಾಡ್ತಿರೋದು ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಅಯ್ಯೋ, ಒಳ್ಳೇದಾಗ್ಲಿ. ನಿಜವಾಗ್ಲು 4 ವರ್ಷದಿಂದ ವೇಟ್ ಮಾಡ್ಬಾರ್ದು ಕಾಲ ಅಂತ ಇದ್ದೆ. ಆಗ ಅಷ್ಟೊಂದೇ ನನ್ ಸಮಸ್ಯೆ ಅಷ್ಟೊಂದು ಇರ್ಲಿಲ್ಲ. ಆದ್ರೆ ಇತ್ತೀಚಿಗೆ ನಿಮ್ ಕೈ ಮಾತಾಡ್ಬೇಕು ಅಂತ ತುಂಬಾ ಇಷ್ಟ ಆಗ್ತಾ ಇತ್ತು. ಸೊ ಇದೇ ಮೊದ್ಲು ಪ್ರಯತ್ನ ಮಾಡಿದ್ ಇವಾಗ್ಲೇನಾ? ಇವಾಗ ಅಂದ್ರೆ 1 ತಿಂಗಳಿಂದ ಸ್ವಲ್ಪ ಕಷ್ಟ ಇದೆ. ಅವಾಗಿಂದ ಫೋನ್ ಟ್ರೈ ಮಾಡ್ತಾನೆ ಇದ್ದೆ. ಅದು ಇವತ್ತು ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಬಹಳ ಸಂತೋಷನವ. ನೋಡಿ, ಎಷ್ಟು ಖುಷಿ ಇದೆ ನಿಮ್ಮ ಮಾತಿನಲ್ಲಿ, ನಿಮ್ಮ ಮನಸ್ಸಿನಲ್ಲಿ. ಅದು ಹೃದಯದಿಂದ ಬರ್ತಿರ್ತಕ್ಕಂತಹ ಹಾರೈಕೆಗಳಂತ, ಆಶೀರ್ವಾದದಂತಹ ಮಾತುಗಳು. ಭಗವಂತ ನಿನ್ನನ್ನು ಚೆನ್ನಾಗಿಡ್ಲಿ. ಬಹಳ ಸಂತೋಷ ಆಯಿತು. ಅಂದರೆ ಒಂದು ಹೆಣ್ಮಗಳು 4 ವರ್ಷದಿಂದ ಕೇಳ್ತಿದ್ದೀರಿ, ಮತ್ತು ಯಾವತ್ತೂ ಮಾತಾಡಬೇಕು ಅಂತ ಅನಿಸಿ ಅಥವಾ ಅನಿಸದೇ ಇರಲಿ, ಆದರೆ ಕಾರ್ಯಕ್ರಮವನ್ನು ಕೇಳಿ ಆ ಕಾರ್ಯಕ್ರಮದ ಎಫೆಕ್ಟು ಅಥವಾ ಅದರ ಪರಿಣಾಮ, ಅದರ ಸಂಸ್ಕಾರ ನಿನ್ನ ಮಾತಲ್ಲಿ ಕೇಳಿ ಬರ್ತಾ ಇದೆ. ಭಗವಂತ ನಿನ್ನನ್ನು ಚೆನ್ನಾಗಿಡ್ಲಿ, ಒಳ್ಳೇದಾಗಲಿ. ಏನು ಮಾಡ್ಕೊಂಡಿರೋದು? ನಾವು ಬೇಕ್ರಿ ಫೀಲ್ಡ್ ಅಲ್ಲಿ ಇರೋದು. ಎಂತ ಫೀಲ್ಡು? ಬೇಕ್ರಿ ನಡೆಸ್ಕೊಂಡಿರೋದು ನಾವು. ಬೇಕ್ರಿ? ಬೇಕ್ರಿ. ಓಹೋ, ಬೇಕ್ರಿ. ಓಕೆ, ಎಷ್ಟು ವರ್ಷದಿಂದ ಬೇಕ್ರಿಲಿ ಕೆಲಸ ಮಾಡ್ತೀರಿ? ನಮ್ಮ ಯಜಮಾನ್ರು ಸುಮಾರು 15 ವರ್ಷದಿಂದ ಮಾಡ್ತಾ ಇದಾರೆ. ಓಕೆ. ಅಂದ್ರೆ ನಾನೀಗ ಮದ್ವೆ ಆದ್ಮೇಲೆ 12 ವರ್ಷದಿಂದ ಅವಾಗಿಂದ ಜೊತೆಲೇ ಇರೋದು ನಾನು. ಓಕೆ, ನೀವು ಕೂಡ ಗಂಡನಿಗೆ ಸಪೋರ್ಟ್ ಆಗಿ ಬೆಳಗಿಂದ ಅಥವಾ ನಿಮ್ಮ ಸಮಯ ಸಿಕ್ಕಾಗೆಲ್ಲ ಅಥವಾ ಗಂಡನ ಜೊತೆ ನೀವು ಬೇಕರಿಲಿ ಕೆಲಸ ಮಾಡ್ತೀರಿ? ಹೌದೌದು. ಓಕೆ, ಅಂದರೆ ಅಲ್ಲಿನ ಸಿಹಿ ತಿಂಡಿಗಳನ್ನೆಲ್ಲ ತಯಾರಿಸೋದು ನಿಮಗೂ ಬರುತ್ತಾ? ಬರುತ್ತೆ, ಆದ್ರೆ ನಾನು ಮಾಡಕ್ ಹೋಗಲ್ಲ. ಯಾಕೆಂದ್ರೆ ನನ್ಗೆ ಮುಂದ್ಗಡೆ ವ್ಯಾಪಾರ ಮಾಡಕ್ಕೆ ಸಮಯ ಸಾಕಾಗಲ್ಲ. ಓಕೆ, ಹಿಂದೆ ಅವರು ನೋಡ್ಕೊಳ್ತಾರೆ, ಮುಂದಿನ ವ್ಯಾಪಾರ ಅಥವಾ ಗಿರಾಕಿಗಳು ಅಥವಾ ಕಸ್ಟಮರ್ ಬಂದಾಗ ಅದನ್ನು ನಿರ್ವಹಿಸೋದು ನೀವು, ಬಟ್ ಹಿಂದ್ಗಡೆ ಅಲ್ಲಿ ತಯಾರಿಸೋದಕ್ಕೆ ಬೇರೆ ಹುಡುಗರು ಅಥವಾ ನಿಮ್ಮ ಗಂಡ ನೋಡ್ಕೊಳ್ತಾರೆ. ಅದ್ ನೋಡ್ಕೊಂಡು ಅವ್ರು ಹೊರಗಡೆ ಬಂದು ನನ್ನ ಜೊತೆ ಸಪೋರ್ಟ್ ಆಗಿ ಅವರು ಜೊತೆ ವ್ಯಾಪಾರ ಮಾಡ್ಕೊಡ್ತಾರೆ. ಆಗ್ಲವಾ, ನಿನ್ನ ಕುಟುಂಬ, ನಿನ್ನ ಗಂಡ ಹೆಂಡತಿ ಅಥವಾ ನಿನ್ನ ಕುಟುಂಬ ಚೆನ್ನಾಗಿರ್ಲಿ, ಭಗವಂತನ ದಯೆಯಿಂದ ನನ್ನ ಸಂಪೂರ್ಣ ಹಾರೈಕೆಗಳು ಇರಲಿ. ಏನಾದರೂ ಹಂಚ್ಕೊಳ್ಳೋದಿದೆಯಾ? ಹಂಚ್ಕೊಡೋದೇನು ಅಷ್ಟೇನಿಲ್ಲ. ಅದೇ ನನಗೊಂದು ಸ್ವಲ್ಪ ಅಂದ್ರೆ ನಾನು ಮೊದ್ಲಿಂದ ಹೇಳ್ಬೋದಾ? ಹೇಳವಾ. ನಾವು ಅಪ್ಪ ಅಮ್ಮಗೆ 2 ಜನ ಮಕ್ಕಳು, ನಾನು ಮತ್ತೆ ನಮ್ಮಣ್ಣ. ಆದ್ರೆ ಆಮೇಲೆ ಕಡೆಗೆ ನಾನು ಎಲ್ಲ ನನ್ನ SLC ತನಕ ಓದಿಸಿದ್ರು. ನಾನು ಆಮೇಲೆ ಅಣ್ಣನ್ನು ಓದಿಸ್ತಾ ಇದ್ರು. ಆದ್ರೆ ಅಣ್ಣ 9ನೇ ಕ್ಲಾಸಿಗೆ ಸ್ಕೂಲ್ ಬಿಟ್ಟ. ಆಮೇಲೆ ಕಡೆಗೆ ಅವನು ಬೆಂಗಳೂರು ಕಡೆಗೆ ಹೋದ. ನಾನು ಬೆಂಗಳೂರಲ್ಲಿ ಫ್ಯಾಕ್ಟ್ರಿ ಕೆಲಸ ಮಾಡ್ಕೊಂಡು ಮಾಡ್ತೀನಿ ಅಂತ. ಅಪ್ಪ ಅಮ್ಮ ಮನೆ ಕಟ್ತಾ ಇದ್ರು. ಆಮೇಲೆ ಅದನ್ನು ಬಿಟ್ಟು ಆಮೇಲೆ ಜೊತೆಗೆ ಅಪ್ಪನೂ ಅಮ್ಮನೂ ಅಲ್ಲಿಗೆ ಶಿಫ್ಟ್ ಆದ್ರು. ನಾನು SLC ಊರಲ್ಲೇ ದೊಡ್ಡಪ್ಪನ ಮನೇಲಿ ಮುಗಿಸಿದೆ. ಆಮೇಲೆ ಮುಗಿಸ್ತಾ ಆಮೇಲೆ ನಂದು SLC ಮುಗ್ದೋಯ್ತು. ದೊಡ್ಡಪ್ಪನ ಮನೆಯಿಂದ ನಾನು ಬೆಂಗಳೂರಿಗೆ ಕರ್ಸ್ಕೊಂಡ್ರು. ಅವಾಗೆಲ್ಲ ಜೊತೆಲೆ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡು ನಾನು ಹೆಲ್ಪರ್ ಕೆಲಸ ಕಲ್ತ್ಕೊಂಡು ಆಮೇಲೆ ಗಾರ್ಮೆಂಟ್ಸ್ ಅಲ್ಲಿ SLC ಮುಗ್ಸಾದ್ಮೇಲೆ ಆಮೇಲೆ ಟೈಲರಿಂಗ್ ಕಲ್ತ್ಕೊಂಡು ಅಲ್ಲಿಂದ ಎಲ್ಲ ದುಡ್ಡೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗಿ ದುಡ್ಡು ಇಟ್ಕೊಂಡು ಆಮೇಲೆ ಊರ್ ಕಡೆ ಬಂದ್ಬಿಟ್ಟು ಮನೆ ಕೆಲಸ ಮಾಡ್ಕೊಂಡು ಮನೆ ಕಟ್ಸ್ತಾ ಇತ್ತು. ಮನೆ ಕಟ್ಟಿಸ್ತಲೇ ಆಗ ನನಗೆ 17 ವರ್ಷ 18 ವರ್ಷ ಆಗಿತ್ತು. ಆಮೇಲೆ ಕಡೆಗೆ ನಾನು ಮಧ್ಯದಲ್ಲಿ 16 ವರ್ಷ 17 ವರ್ಷ ಟೈಮಲ್ಲಿ ಆ ಊರಿಗೆ ಬರೋದು ಹೋಗೋದು ಮಾಡ್ತಾ ಇದ್ದು. ಅಪ್ಪ ಅಮ್ಮ ಎಲ್ಲ ದೊಡ್ಡಪ್ಪನ ಮನೆಗೆ ಬರೋದು ಹೋಗೋದು ಮಾಡ್ತಾ ಇದ್ದು. ಅದೊಂದು ಆಗ ನಾನು 16 ವರ್ಷ 17 ವರ್ಷ ನಾನು ಚೆನ್ನಾಗೇ ಇದ್ದೆ. ಒಂದ ದೀಪಾವಳಿ ಅಮಾವಾಸ್ಯೆ ಹಿಂದೆ ಮುಂದೆ ಅಂದ್ರೆ ಅಮಾವಾಸ್ಯೆ ಟೈಮಲ್ಲಿ ಯಾರು ಓಡಾಡ್ಬಾರ್ದು ಅಷ್ಟಾಗಿ ಹೆಚ್ಚು ಕಡಿಮೆ ಅಂತ ಎಲ್ಲ ಮಾತಾಡೋರು ಹಿಂದೆ ಎಲ್ಲ. ಆದ್ರೆ ಅಪ್ಪ ಅಮ್ಮ ಗಮನ ಕೊಟ್ರು ಇಲ್ವಾ ಗೊತ್ತಿಲ್ಲ. ಎಲ್ಲ ಗಾರ್ಮೆಂಟ್ಸ್ ಎಲ್ಲ ಬೆಂಗಳೂರು ಸಿಟಿಲಿ ರಜಾ ಕೊಟ್ರೆ ಊರ್ ಕಡೆಗೆ ಬರೋದಂತೂ ಕಾಮನ್ ಇದೆಯಲ್ಲ. ಆ ಟೈಮಲ್ಲಿ ಅಪ್ಪ ಅಮ್ಮ ಎಲ್ಲ ಡೇ ಎಲ್ಲ ಕೆಲಸ ಮುಗಿಸ್ಕೊಂಡು ನೈಟ್ ಬಸ್ಸಿಗೆ ಹತ್ತು.
ಬಸ್ಸಿಗೆ ಹತ್ತಾದ್ಮೇಲೆ ನಮ್ಮೂರಿಗೆ 4 ಗಂಟೆ ಮೇನ್ ರೋಡಿಗೆ 4 ಗಂಟೆ ಹಂಗೆ ಕರ್ಕೊಂಡ್ ಬಂದ್ ಬಿಟ್ರು. ಬೆಳಗಿನ ಜಾವನ? ಬಸ್ ಬೆಳಗಿನ ಜಾವ 4 ಗಂಟೆಗೆ ಇಳಿದು ನಾನು ನಮ್ ದೊಡ್ಡಪ್ಪನ ಮಗಳು, ನಮ್ಮ ಅಣ್ಣ, ನಮ್ಮ ಅಪ್ಪ ಅಮ್ಮ. ಒಂಥರ ಕಾಡ್ ರಸ್ತೆ ಅದು. ನಮ್ಮ ಮೇನ್ ರೋಡ್ ಇಂದ ನಮ್ಮೂರಿಗೆ 5 ಕಿಲೋಮೀಟರ್. ಓಕೆ, ಮೇನ್ ರೋಡ್ ನಿಮ್ಮೂರಿಗೆ 5 ಕಿಲೋಮೀಟರ್ ಒಳಗಡೆ ಹೋಗ್ಬೇಕು. ಒಳಗಡೆ ಹೋಗ್ಬೇಕು. ಅಲ್ಲಿ ಸ್ವಲ್ಪ ದೂರ ಹೋಗ್ತಾ ಹೋಗ್ತಾ ಅಲ್ಲೊಂದು ಅಂದ್ರೆ ಅಮಾವಾಸ್ಯೆ ಅಲ್ವಾ, ಒಂದು ಗೂಬೆ ಕೂಗ್ತಾ ಇತ್ತು. ಯಾರು ಅಷ್ಟಾಗಿ ಗಮನ ಕೊಡ್ಲಿಲ್ಲ. ನನಗೆ ಆಗ ಒಂಥರ ಗಮನ ಕೊಡ್ಬೇಕು ಅನ್ನಿಸ್ತು. ಗಮನ ಕೊಟ್ಟೆ ನಾನು ಆ ಟೈಮಲ್ಲಿ. ಗಮನ ಕೊಟ್ಟೆ. ಜೊತೆ ಯಾರ್ಯಾರಿದ್ರು? ಅಕ್ಕ ಇದ್ಲು, ದೊಡ್ಡಪ್ಪನ ಮಗಳು, ಆಮೇಲೆ ಅಮ್ಮ, ಅಣ್ಣ, ಅಪ್ಪಾಜಿ ಅವ್ರು ಮುಂದೆ ಹೋಗ್ತಾ ಇದ್ರು. ನಾನು, ಅಮ್ಮ, ದೊಡ್ಡಪ್ಪನ ಮಗಳು ಹಿಂದೆ ಹೋಗ್ತಾ ಇದ್ರು. ಅಂದ್ರೆ ಒಟ್ಟು ನೀವು 5 ಜನ ಇದ್ರಿ? 5 ಜನ ಇದ್ದು. ಬೆಳಗಿನ ಜಾವ 4 ಗಂಟೆಗಳ ಸಮಯ. ಬಟ್ ಅಲ್ಲಿ ಗೂಬೆ ಕೂಗ್ತಾ ಇದ್ದಿದ್ದು ಎಲ್ರಿಗೂ ಕೇಳಿಸ್ತಿದ್ದು. ಬಟ್ ನೀವು ಹೆಚ್ಚು ಗಮನ ನೀವು ಕೊಟ್ರಿ ಅಂತ? ನಾನು ಹೆಚ್ಚು ಗಮನ ಕೊಟ್ಬಿಟ್ಟೆ ಆ ಕಡೆಗೆ. ಓಕೆ. ಆ ಟೈಮಲ್ಲಿ ಆಮೇಲೆ ಆ ಟೈಮಲ್ಲಿ ನಂಗೆ ಏನು ಅನ್ನಿಸ್ತಿಲ್ಲ. ಒಟ್ಟಿಗೆ ಊರಿಗೆಲ್ಲ ಹೋದು, ಹಬ್ಬ ಎಲ್ಲ ದೀಪಾವಳಿ ಮುಗೀತು. ಆಮೇಲೆ ಅಲ್ಲಿಗೆ 1 ವರ್ಷ 6 ತಿಂಗಳಿಗೆ ನಂಗೆ ಸಿಕ್ಕಾಬಟ್ಟೆ ಕಾಲ್ ನೋವು ಬಂತು. ಒಂದ್ ನಿಮಿಷ. ಅದಾದ್ಮೇಲೆ ಎಷ್ಟು ದಿನಕ್ಕೆ ಕಾಲ್ ನೋವು ಬಂತು? ಅಂದ್ರೆ ಅದು 6 ತಿಂಗಳು ಆದ್ಮೇಲೆ ಕಾಲ್ ನೋವು ಬಂತು, 2 ಕಾಲು. ಓಕೆ, ಆಯ್ತು. ಆ 2 ಕಾಲಲ್ಲೂ ಸ್ವಾಧೀನ ಇಲ್ದಂಗ ಆಗೋಯ್ತು ನನಗೆ. ಅದು ಅದಕ್ಕಿಂತ ಸ್ವಲ್ಪ ಮುಂಚೆ ನನಗೆ ಸ್ವಲ್ಪ ಮೇಕ್ ಏನಾರ ತಕ್ಕೊಳಕ್ಕೆ, ಡಬ್ಬ ತಕ್ಕೊಳಕ್ಕೆ ಏನಾರ ಬಕೆಟ್ ಮೇಲ್ಗಡೆ ಇಟ್ಟಿದ್ರೆ ಅಮ್ಮ ಹೇಳಿದ್ರು, ಅದ ತಕ್ಕೊಡೋ ಟೈಮಲ್ಲಿ ಒಂದೊಂದು ಸ್ವಲ್ಪ ಕಾಲು ನೋವು ಕಾಣಿಸ್ಕೊಳೋದು. ಆಮೇಲೆ ಬರ್ತಾ 3 ತಿಂಗಳು 6 ತಿಂಗಳು ಪೂರ್ತಿ ಕಾಲು ಸ್ವಾಧೀನನೇ ಇಲ್ದಂಗ ಆಗೋಯ್ತು ನಂಗೆ. ಆಮೇಲೆ ಹಾಸ್ಪಿಟ್ಲಿಗೆಲ್ಲ ತೋರ್ಸಿದ್ರು, ಕ್ಲಿಯರ್ ಮಾಡಿದ್ರು. ಆದ್ರೆ ನಾನು ಕರ್ಕೊಂಡು ಹೋಗಂದ್ರೆ ಎತ್ಕೊಂಡು ಹೋಗೋರು, ಆ ತರ ಪರಿಸ್ಥಿತಿಗೆ ಹೋದೆ ನಾನು. ಆಗ ಸುಮಾರು 18 ಆಸುಪಾಸಲ್ಲಿ 17-18 ಆಸುಪಾಸಲ್ಲಿ ಇದ್ದೆ. ಅಂದ್ರೆ ನಿಮ್ಮ ವಯಸ್ಸು? ವಯಸ್ಸು. ಆಮೇಲೆ ಅಲ್ಲಿಂದ ಹುಷಾರ್ ಹೆಂಗಂಗ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಪೇನ್ ಕಿಲ್ಲರ್ ಇಂಜೆಕ್ಷನ್ ಅದು ಇದು ಕೊಟ್ಕೊಂಡು ಚೆಕ್ ಮಾಡಿಸಿ, ಸ್ಕ್ಯಾನಿಂಗ್ ಮಾಡಿಸಿ, ಎಲ್ಲ ರಿಪೋರ್ಟ್ ಎಲ್ಲ ನಾರ್ಮಲೇ ಬರ್ತಾ ಇತ್ತು. ಅದ್ರಲ್ಲಿ ಏನು ಪ್ರಾಬ್ಲಮೇ ಇಲ್ಲ. ಓಕೆ. ಈ ಸಮಯದಲ್ಲಿ ಅಂದ್ರೆ ಈ ಕಾಲು ನೋವು ಬಂತು, ಆಸ್ಪತ್ರೆಗೆ ತೋರಿಸ್ತಿದ್ರಿ. ಬಟ್ ಇದಕ್ಕೆ ಕಾರಣ ಹುಡುಕುವ ಯೋಚನೆ ಬಂದು ಯಾವತ್ತಾದ್ರೂ ಈ ಗೂಬೆಯ ವಿಚಾರ ಮತ್ತೆ ನಿಮ್ಮ ತಲೆಯಲ್ಲಿ ಬಂದಿತ್ತ ಅಲ್ಲೆಲ್ಲಾದ್ರೂ, ಅಥವಾ ಎಲ್ಲೆಲ್ಲಾದ್ರೂ ಚರ್ಚೆ ಆಯ್ತಾ? ಅಂದ್ರೆ ಅಮ್ಮ ಹೇಳೋರು, ಇವಳು ಸ್ವಲ್ಪ ಸೂಕ್ಷ್ಮೆಯಿಂದ ಆದ್ರೆ ಜಾಸ್ತಿ ಹೊರಗಡೆ ಬಿಡ್ಬಾರ್ದು ಅಂತ ಅಮ್ಮ ಅವಾಗಿಂದ ಶುರು ಮಾಡಿದ್ರು ನನ್ಗೆ. ಅಲ್ಲ, ಈಗ ನಿಮಗೆ ಅನ್ಸಿದ್ದು ಹೌದಾ, ಇದು ಗೂಬೆಯ ವಿಚಾರ ನನ್ನ ತಲೆಯಲ್ಲಿ ಯಾವತ್ತಂಗ್ ಬಂತು ಅದಕ್ಕೆ ಹಿಂಗಾಗಿರೋ, ಅಥವಾ ಅದೇನೋ ವಿಚಾರ ಬಂತ ನಿಮ್ಮ ತಲೆಯಲ್ಲಿ ಹಿಂಗಾದಾಗ? ಇಲ್ಲ, ನನಗೆ ಆ ಥಾಟ್ ಈಗ ಬಂದಿಲ್ಲ. ನನಗೆ ಇತ್ತೀಚೆಗೆ ನಿಮ್ ಪ್ರೋಗ್ರಾಮ್ ಕೇಳ್ತಾ ಅಮಾವಾಸ್ಯೆ ಅಂದ್ರೆ ಈಗ ನನಗೆ ಮೆಚೂರ್ ಬಂದಾಗಿಂದ ಆ ಥಾಟ್ ಈಗ ಬರ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಓಕೆ. ಅಲ್ಲ ಆಸ್ಪತ್ರೆಗೆ ತೋರಿಸೋದ್ರಿ, ಬಟ್ ಎಲ್ಲಾ ಕಡೆ ನಾರ್ಮಲ್ ಅಂತ ಬರ್ತಿತ್ತು. ಬಟ್ ನಿಮ್ ಕಾಲ್ ನೋವು ಕಡಿಮೆ ಆಗಿರ್ಲಿಲ್ಲ? ಕಾಲ್ ನೋವು ಕಮ್ಮಿ ಆಗಿರ್ಲಿಲ್ಲ. ಬಟ್ ನಡೆದಾಡ್ಲಿಲ್ವಾ? ನೆಡ್ಲಾಡ್ಲಿಕ್ಕೂ ಆಗ್ತಿರ್ಲಿಲ್ಲ. ಆಮೇಲೆ ಹಾಸ್ಪಿಟ್ಲಿಗೆ 1 ತಿಂಗಳು ಹತ್ತತ್ರ 2 ತಿಂಗಳು ಹತ್ತತ್ರ ಆದ್ಮೇಲೆ ನನಗೆ ಹುಷಾರ್ ಆಯ್ತು, ನಾರ್ಮಲಿಗೆ ಬಂದಿದ್ದೆ ಸ್ವಲ್ಪ. ಆದ್ರೂನು ಇತ್ತು ಕಾಲ್ ನೋವು. ಆಮೇಲೆ ಅಪ್ಪ ಅಮ್ಮ ಎಲ್ಲ ಅವ್ರಿಗೂ ಸುಸ್ತಾಯ್ತು, 4 ವರ್ಷ ಆಗಿತ್ತು, ದುಡ್ಡು ಇಟ್ಕೊಂಡಿದ್ರು, ಮಗಳು ಹಿಂಗ ಆಗುತ್ತೆ, ಆಮೇಲೆ ತುಂಬಾ ಕಷ್ಟ ಆಗುತ್ತೆ ಬೆಂಗಳೂರಲ್ಲಿ ಅಂತ ಹೇಳ್ಕೊಂಡು ಊರ್ ಕಡೆಗೆಲ್ಲ ಶಿಫ್ಟ್ ಆದೆ 2009ರಲ್ಲಿ. 2009 ಶಿಫ್ಟ್ ಆದು. 2010ರಲ್ಲಿ ಜಮೀನೆಲ್ಲ ಮಾಡ್ಕೊಂಡಿದ್ರು, ಎಲ್ಲ ಇದ್ ಮಾಡಿ ಮನೆ ಕ್ಲಿಯರ್ ಮಾಡಕ್ ಬಂದಿತ್ತು ಲಾಸ್ಟಿಗೆ. ಅಷ್ಟೊತ್ತಿಗೆ ನಾವೇನ್ ಹುಡ್ಗನ್ ನೋಡ್ಬೇಕು ಅಂತ ಏನ್ ತಯಾರು ಮಾಡ್ಕೊಂಡಿರ್ಲಿಲ್ಲ ಅಪ್ಪ ಅಮ್ಮ ಎಲ್ಲ. ಆಮೇಲೆ ಸಂಬಂಧಗಳು ಬರ್ತಾ ಇದ್ದು. ಸಂಬಂಧಗಳು ಬರ್ತಾ ಇರ್ಬೇಕಾದ್ರೆ ಅವಳಿ ಜವಳಿ ಒಂದು ಸಂಬಂಧ ಬಂತು, ಅವಳಿ ಜವಳಿ ಮಕ್ಕಳದು. ಅದು ಒಂದೇ ಮನೇಲಿ ಹೆಣ್ ತರ್ಬೇಕು ಅಂತ ಮಾತಾಡಿದ್ರು. ನಮ್ ದೊಡ್ಡಪ್ಪನ ಮಗಳು ನನ್ಕಿಂತ 2 ವರ್ಷ ದೊಡ್ಡಳ, ದೊಡ್ಡಪ್ಪನ ಮಗಳು. ಅಂದ್ರೆ ಅವಳದು 2 ವರ್ಷ ದೊಡ್ಡಳಿದ್ರು, ಆದ್ರೆ ನೋಡಕ್ ಒಂಥರ ಚಿಕ್ಕ ಏಜ್ ಹಂಗಿದ್ರು, ಆದ್ರೆ ದೊಡ್ಡಳಿದ ತರ ನಾನೇ ಕಾಣ್ತಾ ಇದ್ದೆ. ಆಮೇಲೆ ಒಂದೇ ಮನೇಲಿ ಕೇಳ್ಬೇಕು ಅಂತ ಹೇಳಿದ್ರು. ಆಗ ನಮ್ಮ ಅತ್ತೆ ಕೇಳ್ಕೊಂಡ ಹೋದ್ರು ಅಪ್ಪನ್ಗೆ. ಅಪ್ಪ ನನ್ನನ್ ಕೇಳಲಿಲ್ಲ, ಡಿಸೈಡ್ ಮಾಡ್ಲಿಲ್ಲ ನನ್ ಮಗಳು ಕೊಡ್ತೀನಿ ನನ್ ಮಗಳು ಕೇಳ್ಬೇಕು ಅಂತ ಅಪ್ಪ ನನ್ನನ್ ಬಂದ್ ಕೇಳಲೇ ಇಲ್ಲ. ನಮ್ಮ ಅತ್ತೆ ನಮ್ಮ ಅಪ್ಪನ ಮಾವನೂರಲ್ಲಿ ಹೋದಾಗ ಅಲ್ಲಿ ಬಂದು ನಮ್ಮ ಅತ್ತೆ ಕೇಳಿದ್ರಂತೆ, ನಿಮ್ ಮಗಳನ್ನ ನಮ್ ಮನೆಗ್ ಕೊಡಿ, ನಿಮ್ಮ ಮಕ್ಳನ್ನ ಅಂತ. ಅದಕ್ಕೆ ನಾನ್ ಕೊಡಕ್ ತಯಾರಿದ್ದೀನಿ, ನಮ್ಮ ಅಣ್ಣನ್ ಕೇಳಿ ಅಂತ ಹೇಳಿದ್ರಂತೆ.
ಆಮೇಲೆ ಅಲ್ಲ ನಮ್ಮ ಅಪ್ಪನ ಮಾವನ್ನ ಹೆಂಡತಿ ಅಂದ್ರಂತೆ. ಆ ಹೆಂಡತಿನೂ ಕೇಳಲಿಲ್ಲ, ಮಗಳೂ ಕೇಳಲಿಲ್ಲ. ಅದ್ ಹೆಂಗೆ ಮಾತು ಕೊಡ್ತಾ ಇದೀಯ ನೀನು ಅಂತ ಕೇಳೋತ್ತಿಗೆ ಅವಳ ಮೇಲೆ ನನಗೆ ನನ್ನ ಹೆಂಡತಿ ಮೇಲೆ ನಂಬಿಕೆ ಐತೆ, ಅವ್ರು ಒಪ್ಪುತ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಅಲ್ಲಿ ಮಾತು ಕೊಟ್ಬಂತಂತೆ. ಆಮೇಲೆ ಅದಂಗಾಯ್ತು. ಆಮೇಲೆ ದೊಡ್ಡಪ್ಪನು ಹೆಂಗ ಒಪ್ಸಿ ಒಂದೇ ಮನೆಗೆ ಹೆಣ್ ಮಾಡ್ಕೊಬೇಕು ಅಂತ ಮಾತಾಯ್ತು. ಆದ್ರೆ ನಮ್ಮ ಯಜಮಾನ್ರು ಮತ್ತೆ ನಮ್ ಭಾವ ಇದಾರೆ, ನೋಡಕ್ ಒಂದೇ ತರ ಇಲ್ಲ, ಕಲ್ಲರು ಬೇರೆ ಇದಾರೆ, ರೂಪನೂ ಬೇರೆ ಇದಾರೆ. ಅದೇ ಮತ್ ನೋಡೋಕ್ ಒಂದೇ ತರ ಅನ್ನಂಗೆ ಹೆಂಗಾಯ್ತು? ಅದೇ ಅವಳಿ ಜವಳಿ ಅಂತ ಎಲ್ಲ ಮಾತಾಡ್ತಾರೆ. ಅಂದ್ರೆ ಎತ್ತರ ಅಗಲ ಅಂತ ಬಂದಾಗ ಒಂದೇ ತರ ಇದ್ದಾರೆ, ಬಟ್ ರೂಪ ಅಥವಾ ನೋಡ್ಲಿಕ್ಕೆ ಮತ್ತೆ ಕಲ್ಲರು ಬೇರೆ ಅಂತ. ಅವ್ರು ನಮ್ಮನೆಯವರು ಹೈಟ್ ಇದಾರೆ, ನಮ್ ಭಾವ ಸ್ವಲ್ಪ ಹೈಟ್ ಕಮ್ಮಿ ಆದ್ರೆ ಕಪ್ಪಿದ್ದಾರೆ. ನಮ್ಮನೆಯವ್ರು ಸ್ವಲ್ಪ ವೈಟ್ ಇದಾರೆ ಆದ್ರೆ ಹೈಟ್ ಜಾಸ್ತಿ. ಆಯ್ತವ. ಅವರು ಅವಳಿ ಜವಳಿ ಅಂತ ಹೇಳಕ್ ಅಷ್ಟೇ, ಆದ್ರೆ ನೋಡಕ್ ಅವ್ರು ಬೇರೆ ತರನೇ ಇದ್ದಾರೆ ಇಬ್ರು. ಓಕೆ. ಆಮೇಲೆ ಅದು ಎಂಗೇಜ್ಮೆಂಟ್ ಎಲ್ಲ ಫಿಕ್ಸ್ ಆಯ್ತು. ಭಾವ ಬಂದ್ ನೋಡ್ಕೊಂಡು ಹೋದ್ರು. ನಮ್ಮನೆಯವ್ರು ಬೇಕ್ರಿ ಅದ್ರಲ್ಲ ಆಗ್ಲೇವ್ರು ಬಂದ್ ನೋಡಕ್ ಆಗ್ಲಿಲ್ಲ. ಅವರು ಅಲ್ಲಿಂದಲೇ ಅಪ್ಪ ಅಮ್ಮ ನೋಡಿದ್ದೆ ಆಗ್ತೀನಿ ಅಂತ ಅವ್ರು ಒಪ್ಪಿಗೆ ಕೊಟ್ರು. ನಾನು ಏನು ಎಂಗೇಜ್ಮೆಂಟ್ ದಿನಾನೇ ಬರ್ತೀವಿ, ನಾವಿಬ್ರು ಮೀಟ್ ಆಗಿದ್ದು. ಓಕೆ. ಭಾವ ಬಂದೆ ಅಕ್ಕನ್ ನೋಡ್ಕೊಂಡು ನನ್ನ ನೋಡ್ಕೊಂಡು ಹೋಗಿದ್ರು. ಆಮೇಲೆ ಅದೆಲ್ಲ ರೆಡಿ ಆಯ್ತು. ಆಮೇಲೆ ಮದ್ವೆ ಎಂಗೇಜ್ಮೆಂಟು ಆಯ್ತು. ಆಮೇಲೆ ನಮ್ ಎಂಗೇಜ್ಮೆಂಟ್ ಆದ್ಮೇಲೆ ನಮ್ಮ ಹೊಸ್ಮನೆ ಆಯ್ತು, ಗೃಹ ಪ್ರವೇಶ. ಅದಾದ್ಮೇಲೆ ಮದ್ವೆನೂ ಮುಗೀತು 2012ರಲ್ಲಿ. 2012ರಲ್ಲಿ ಮದ್ವೆನೂ ಆಯ್ತು. ನನ್ಗೆ ಬಂದಿದ್ ಕಾಲ್ ನೋವು ಇನ್ನೂ ನನ್ನ ಬಿಟ್ಟು ಹೋಗಿಲ್ಲ. ಅದು ಈಗ್ಲೂ ನನಗೆ ಅದು ನೋವು ಕೊಡ್ತಲೇ ಇದೆ. 2012ರಲ್ಲಿ ಮದ್ವೆ ಆಯ್ತು. 2013ರಲ್ಲಿ ಒಂದ್ ಗಂಡ್ ಪಾಪು ಆಯ್ತು. ಆಗಿಂದಲೂ ಬೇಕ್ರಿಲೆ. ಆಮೇಲೆ ಈಗ ನಮ್ ಪರಿಸ್ಥಿತಿ ಚೆನ್ನಾಗಿದೀವಿ ನಾವು. ಗಂಡ ಹೆಂಡತಿ ಏನು ಹಂಗೇನು ಕಿತ್ತಾಡ್ಕೊಂಡು ಏನಿಲ್ಲ. ಒಟ್ಟಿಗೆ ದೇವ್ರು ಕೃಪೆ ಅನ್ಸುತ್ತೆ ಅಂತ ಯಜಮಾನ್ರು ಸಿಗಕ್ ನಂಗೆ ನಿಜವಾಗ್ಲು ಹೇಳ್ಬೇಕಂದ್ರೆ. ತುಂಬಾ ಒಳ್ಳೆಯವರು. ಒಬ್ನೇ ಮಗ, ಅವನು ಮುದ್ದಾಗಿ ಸಾಕ್ಕೊಂಡಿದೀನಿ. ಆದ್ರೆ ನನಗೆ ಆರೋಗ್ಯ ತುಂಬಾ ಕೈ ಕೊಡ್ತಾ ಇದೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಆರೋಗ್ಯ ಕೈ ಕೊಡೋದು ಅಂದ್ರೆ ಓಡಾಡ್ಲಿಕ್ಕೆ ಆಗಲ್ಲ. ಆರೋಗ್ಯ ಓಡಾಡ್ತೀನಿ, ಆದ್ರೆ ಮಾತ್ರೆ ಮೇಲೆ ಓಡಾಡ್ಬೇಕು. ನಾನು ಡೈಲಿ ಒಂದೊಂದು ಮಾತ್ರೆ ತಗೊಬೇಕಾಗತ್ತೆ. ಇಲ್ಲೂ ನಾನು ತುಂಬಾ ಹಾಸ್ಪಿಟ್ಲಿಗೆ ತೋರಿಸ್ದೆ. ಹೆಂಗ ವರ್ಷದೊತ್ತಿಗೆ ಒಂದ್ ಪಾಪು ಆಯ್ತು. ಆಮೇಲೆ ಒಂದ್ ಮಗು ಮಾಡ್ಕೊಳ್ಳೋಣ ಅಂದ್ರೆ ಅದು ಇಲ್ದಂಗ ಆಯ್ತು. ಒಂದ್ ಮಗು ಮಾಡ್ಕೊಳ್ಳೋಣ ಅಂತ ಆಮೇಲೆ ಇನ್ನೊಂದ್ 2 ವರ್ಷ ಬಿಟ್ಟು ಮಾಡ್ಕೊಳ್ಳೋಣ ನಿಧಾನಕ್ಕೆ. ನಾನು ಏನು ಮಾಡ್ತಿಲ್ಲ, ಟ್ಯಾಬ್ಲೆಟ್ಸ್ ತಗೊಳ್ಳಿಲ್ಲ, ಡಾಕ್ಟರ್ ಹತ್ರ ಹೋಗಿ ನನ್ ಮಗು ಬೇಡ ಅಂತ ನಾನೇನು ಮಾಡ್ಕೊಳ್ಳಿಲ್ಲ. ಅಲ್ಲಿಗೆ ಸ್ಟಾಪ್ ಆಯ್ತು. ಒಂದ್ ಮಗು ಮಾಡ್ಕೊಳ್ಳೋಣ ಅಂದ್ರೆ ಅದು ಆಗ್ಲಿಲ್ಲ. ಇನ್ನೊಂದ್ ಹೆಣ್ಪಾಪು ಮಾಡ್ಕೊಳ್ಳೋಣ ಅಂದ್ರೆ ಅಲ್ಲಿಗೆ ಇದಾಯ್ತು. ಒಬ್ಬನೇ ಮಗ, ಪರವಾಗಿಲ್ಲ ಚೆನ್ನಾಗಿ ನೋಡ್ಕೊಂತ ಇದೀನಿ. ಆದ್ರೆ ನನಗೆ ಸೊಂಟ ನೋವು, ಕಾಲ್ ನೋವು ಇದ್ದಿದ್ದು ಇಡೀ ಬಾಡಿ ಪೇನಿಗೆ ತಿರ್ಕೊಂಡಿದೆ. ಕತ್ ನೋವು. ಒಟ್ಟಿಗೆ ನಾನು ಮಾತ್ರೆ ನುಂಗಿದ್ರೆ ಮಾತ್ರ ಓಡಾಡ್ಬೇಕು, ಇಲ್ಲಾಂದ್ರೆ ಇಲ್ಲ, ನಂಗೆಲ್ಲ ಆಗಲ್ಲ ಅಂತ. ಡಾಕ್ಟ್ರಿಗೆಲ್ಲ ತೋರಿಸಿದಾಗ ಏನ್ ಹೇಳ್ತಾರೆ? ಡಾಕ್ಟ್ರಿಗೆಲ್ಲ ತೋರಿಸಿದ್ರೆ ರಿಪೋರ್ಟ್ ಆಗ್ಲೂ ಬರುತ್ತೆ ನಾರ್ಮಲ್ ಅಂತ, ಈಗ್ಲೂ ಬರುತ್ತೆ ನಾರ್ಮಲ್ ಅಂತ. ಅದು ಪಾಪುನ ಇನ್ನೊಂದು ಪಾಪು ಮಾಡ್ಕೊಳೋಣ ಅಂತ ಚೆಕ್ ಮಾಡ್ಸಿದ್ರೆ, ಅಲ್ಲೆಲ್ಲ ಚೆಕ್ ಮಾಡ್ಸಿದ್ರೆ ಅದು ನಾರ್ಮಲ್ ಅಂತ ಬರುತ್ತೆ. ಒಟ್ಟಿಗೆ ಲೈಫ್ ಸೆಟಲ್ ಆಗಿದೆ. ಊರಲ್ಲಿ ಒಂದ್ ಮನೆ, ಬೇಕರಿ ಫೀಲ್ಡ್ ಅಲ್ಲಿ ಇದ್ದು ಒಂದ್ ಮನೆ ಕಟ್ಬೇಕು ಅಂತ ಇತ್ತು. ಒಂದ್ ಮನೆನೂ ಕಟ್ಟಾಗಿದೆ. ಒಂದ್ ಮಗನಿಗೆ ಇದು ಮಾಡಿದೀವಿ. ಈಗಿನ ಜೀವನಕ್ಕೆ ಒಂಚೂರು ತೊಂದ್ರೆ ಇಂತ ಏನಿಲ್ಲ. ನಾವ್ ಚೆನ್ನಾಗೇ ಇದೀವಿ. ಆದ್ರೆ ನನ್ನಿಂದ ಪಾಪ ಅವರು ಸಫರ್ ಆಗ್ತಾ ಇದಾರೆ. ಯಾವಾಗ್ಲೂ ಡೈಲಿ ಒಂದೊಂದು ನೋವು ಅಂತೀಯ, ಹೊಟ್ಟೆ ನೋವು ಅಂತೀಯ, ಕಾಲ್ ನೋವು ಅಂತೀಯ, ಸೊಂಟ ನೋವು ಅಂತೀಯ ಅಂತ ಅವರು ಹೇಳ್ತಾನೆ ಇರ್ತಾರೆ. ಡಾಕ್ಟರ್ ಎಲ್ಲ ನಾರ್ಮಲ್ ಅಂತಾರೆ. ಡಾಕ್ಟರ್ ಎಲ್ಲ ನಾರ್ಮಲ್ ಅಂತಾರೆ. ಮತ್ ಮಾತ್ರೆ ಏನು ಕೊಟ್ಟಾರೆ? ಮಾತ್ರೆ ಅವ್ರು ನುಂಗ್ಬೇಡ ಅಂತಾರೆ. ಅವರು ನುಂಗ್ಬೇಡ ಮಾತ್ರೆ, ಅದು ನೋವು ಬರುತ್ತೆ ಆದ್ರೆ ತಡ್ಕೋ ಅಂತಾರೆ. ಆದ್ರೆ ನನಗೆ ಕೆಲಸ ಮಾಡಕ್ಕಾಗಲ್ಲ. ನಾನು ಹಂಗೂ ಒಂದೊಂದು ಪೇನ್ ಕಿಲ್ಲರ್ ಮಾತ್ರೆ ತಗೊಂತಲೇ ಇರ್ತೀನಿ ಡೈಲಿ. ಅವ್ರು ಬೈತಾರೆ ಹೋದ್ರೆ ಕೇಳಿದ್ರೆ. ನನಗೇನಾರ ಇಷ್ಟೊಂದು ಸಮಸ್ಯೆ ಇದೆ, ನನಗೇನಾರ ಸಾಲ್ವ್ ಮಾಡಿ ಅಂದ್ರೆ ಅವ್ರೊಂದಿಷ್ಟು ಮಾತ್ರೆ ಕೊಡ್ತಾರೆ, ಇಷ್ಟು ನುಂಗಮ್ಮ ಅಂತಾರೆ.
ಅದು ಹೋಗೋದೇ ಇಲ್ಲ. ಇಡೀ 1 ತಿಂಗಳು ನುಂಗಿದ್ರು ಹೋಗಲ್ಲ, 2 ತಿಂಗಳು ನುಂಗಿದ್ರು ಹೋಗಲ್ಲ. ಎಷ್ಟು ಕಡೆ ತೋರಿಸಿದ್ದೀರವ್ವ? ನಾನು ನಮ್ಮ ಕರ್ನಾಟಕದಲ್ಲಿ ಒಂದು 4-5 ಕಡೆ ತೋರಿಸಿದೀನಿ. ಇಲ್ಲಿ ನಾನು ಇಲ್ಲೂ ಅಷ್ಟೇ, ಇಲ್ಲೂ ಬಿಟ್ಟಿಲ್ಲ, ಇಲ್ಲೂ ಒಂದು 4-5 ಕಡೆ ತೋರಿಸಿದೀನಿ ನಾನು. ಬೆಂಗಳೂರು ಕಡೆ ಬಂದು ತೋರಿಸಿದ್ರ? ಬೆಂಗಳೂರಲ್ಲಿ ಸ್ಟಾರ್ಟಿಂಗ್ ತೋರಿಸಿದ್ವಲ್ಲ, ಆಗ್ಲೇ ಸ್ಟಾರ್ಟಿಂಗ್ ನಾವು ಸುಮಾರು ಎರಡು ಜಾಗದಲ್ಲಿ ತೋರಿಸೋದು ಬೆಂಗಳೂರಲ್ಲಿ. ಆಮೇಲೆ ನಾವು ಹಾಸನಲ್ಲಿ ಹತ್ರ ಅಲ್ಲಿ ಧರ್ಮಸ್ಥಳ ಹಾಸ್ಪಿಟ್ಲು ಸುಮಾರು ಅಲ್ಲೂ 2-3 ಕಡೆ ತೋರಿಸೋದು. ಎಲ್ಲ ಕೇಳಿದ್ರೆ ವಾತ ವಾತ ವಾಯಿ ವಾಯಿ ಅಂತಾರೆ. ಅಂದ್ರೆ ಈಗ ಬೆಳಗಿನ ಸಂಜೆವರೆಗೂ ನಿಂತೇ ಇರ್ತೀರಾ ನೀವು? ಅದೇ ನಾನು ಹಂಗಾಗಿ ಅಂತಾನೆ ನಾನು ಜಾಸ್ತಿ ಬರೋಲ್ಲ. 3 ಗಂಟೆಯಿಂದ ಸುಮಾರು ರಾತ್ರಿ 10-11 ಗಂಟೆ ತನಕ ಜೊತೆಲಿ ಇರ್ತೀನಿ, ನಿಂತೇನಿರಲ್ಲ. ಜೊತೆಲಿ ಒಂದು ಹೆಲ್ಪ್ ಆಗ್ಲಿ ಅಂತ ಕುತ್ಕೊಂತೀನಿ. ಅಷ್ಟೊತ್ತು ಜಾಸ್ತಿ ಜನ ಕಸ್ಟಮರ್ ಬಂದ್ರೆ ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತೀನಿ. ನೋಡಿ ಆಯ್ತವ, ಈಗ ಈ ವಿಚಾರವಾಗಿ ಒಂದು ನನ್ನ ಶಕ್ತಿಯಲ್ಲಿ, ನನ್ನ ಅರಿವಿನಲ್ಲಿ ಹೇಳೋದಾದರೆ, ಇಲ್ಲಿ ಒಬ್ಬರಿಗೆ ಏನೋ ಒಂದು ವಿಚಾರ ಅಂದರೆ ನಿಂಗೆ ಮೊದಲಿಂದ ಯಾವ ಕಾರಣಕ್ಕೆ ಬಂತೋ ಅದನ್ನು ಆಮೇಲೆ ಹೇಳ್ತೀನಿ, ಬಟ್ ಯಾವುದೋ ಒಂದು ವಿಚಾರ ನಿನ್ನನ್ನು ಕಾಡ್ತಾ ಇತ್ತು, ಕಾಲು ನೋವು ಅಂತಲೋ, ಅಂದರೆ ಮದುವೆಗೆ ಮುಂಚೆಯಿಂದಲೂ ನಿನಗಂಥದ್ದೊಂದು ಏನೋ ವಿಚಾರ ಕಾಣಿಸ್ಕೊಂಡಿತ್ತು, ಹೌದಲ್ಲ? ಅಂದರೆ ಇಂಥದ್ದೇನೋ ಆದಾಗ ಅಥವಾ ಇಂಥದ್ದೇನೋ ಕಾಲು ನೋವು ಬಂದಾಗ, ಈಗ ಕಣ್ಣು ಕಾಣಿಸದೇ ಇರುವ ಒಬ್ಬನಿಗೆ ಅವನು ಮಾಡಬಹುದಾದದ್ದು ಅಥವಾ ಮಾಡಬಾರದ್ದು ಅಂತ ಒಂದು ಲಿಸ್ಟ್ ಮಾಡ್ಬೋದು ನಾವು. ಕಣ್ಣು ಕಾಣಿಸೋನನ್ನ ಸಾರಿಗೆ ಉಪ್ಪು ಹಾಕ್ಲಿಕ್ಕೆ ಬಿಡೋಕ್ಕಾಗಲ್ಲ, ತಪ್ಪಲಿ ಒಳಿಕ್ ಹಾಕೋದ್ರ ಬದಲು ಒಲೆ ಒಳಿಕ್ ಹಾಕ್ತಾರೆ ಅಷ್ಟೇ. ಹಾಗೆ ಆತ ಮಾಡಬಹುದಾದ ಒಂದಷ್ಟು ವಿಚಾರ ಇದ್ದಾವೆ, ಮಾಡಬಾರದ ಒಂದಷ್ಟು ವಿಚಾರ ಇದ್ದಾವೆ. ಅದು ಅವನ ಪಾಲಿಗೆ ಒಂಥರ ಪಥ್ಯವಿದ್ದಂಗೆ. ಹಾಗೆ ನನಗೆ ಸ್ವಲ್ಪ ಕಾಲು ನೋವು ಅಥವಾ ನನಗೆ ಈ ರೀತಿ ಏನೋ ನೋವು ಇದ್ದ, ನಿಮಗೂ ಕೂಡ ಎಷ್ಟೊತ್ತು ನಿಂತ್ಕೊಳ್ಬೇಕು ಅಥವಾ ನಿಂತ್ಕೊಂಡು ಮಾಡಬಹುದಾದ ಕೆಲಸವನ್ನು ಎಷ್ಟು ಅವಾಯ್ಡ್ ಮಾಡಬೇಕು, ಕೂತ್ಕೊಂಡು ಮಾಡಬಹುದಾದ ಕೆಲಸವನ್ನು ಹೆಚ್ಚು ಮಾಡಬೇಕು, ಅಥವಾ ಅಂದರೆ ಇದೊಂದು ವಿಂಗಡಣೆ ಇರಬೇಕು. ಯಾಕಂದರೆ ದೇಹದ ಧರ್ಮ ಅದು, ದೇಹಕ್ಕೆ ಏನೋ ಒಂದು, ಅದು ವಯಸ್ಸಾದ ಮೇಲೆ ಇವೆಲ್ಲ ಕಾಣಿಸ್ಕೊಳ್ಬೇಕು ಅಂತ ಇಲ್ಲ. ಇವತ್ತು ನಾನು ಇತ್ತೀಚೆಗೆ ಮಧ್ಯಾಹ್ನ ಒಂದು ನ್ಯೂಸ್ ನೋಡ್ತಿದ್ದೆ, ಕಳೆದ 2 ದಿವಸದಿಂದ 17 ವರ್ಷದ 2 ಯುವಕರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗಿದ್ದಾರೆ. ಅಂದರೆ ನನಗಿನ್ನೂ ಚಿಕ್ಕ ವಯಸ್ಸು, ಇದು ಯಾಕೆ ಹಿಂಗೆ? ವಯಸ್ಸು ಮುಖ್ಯ ಅಲ್ವೇ ಅಲ್ಲ, ಇದು ಇವತ್ತು ಕಾಲ ಹಂಗೆ ಆಗ್ಬಿಟ್ಟಿದೆ. ಅಯ್ಯೋ ಇದು ಯಾವುದು 70-80 ವಯಸ್ಸಿನವ್ರಿಗೆ ಬರಬೇಕಾದದ್ದು ನನಗೆ ಬಂದತ್ತಲ್ಲಪ್ಪ. ಕೇಳಿಸ್ಕೊ. ಅಂದರೆ ದೇಹಕ್ಕೆ ಬರುವ ಸಮಸ್ಯೆಗಳು, ಅದು ಯೌವನದೋ ವೃದ್ಧಾಪ್ಯವೋ ಯುವಕನೋ ಇದು ನೋಡಲ್ಲ. ಪ್ರಾರಬ್ಧ ಅಂದರೆ ಕರ್ಮಗಳು. ನಮಗೆ ಯಾವುದೋ ಒಂದು ಕಾಯಿಲೆ ಬರುತ್ತೆ, ಅದಕ್ಕೆ ಮದ್ದು ಸಿಗಲ್ಲ, ಅದಕ್ಕೆ ಪರಿಹಾರವೂ ಸಿಗಲ್ಲ, ಅಂದರೆ ಜೀವನ ಪೂರ್ತಿ ಇರುತ್ತೆ ಅಂತ ಅಲ್ಲ, ಬಟ್ ಅದು ಅರಿಯೋ ಗಳಿಗೆ ಬರೋವರೆಗೂ ನೀನು ಎಲ್ಗೋದ್ರೂ ಅದು ಅರಿಯಲ್ಲ. ಆದರೆ ನಾವೇ ಕೆಲವೊಂದು ವಿಚಾರವನ್ನು ಕಂಡುಕೊಳ್ಬೋದು. ಅಂದರೆ ಎಲ್ಲ ಡಾಕ್ಟ್ರುಗಳು ಅಥವಾ ಎಲ್ಲಿ ತೋರಿಸಿದ್ರು ಒಂದು ಕಡೆ ಅಲ್ಲ ಇನ್ನೊಂದು ಕಡೆ ಪರಿಹಾರ ಕಾಣಬೇಕಿತ್ತು, ಬಟ್ ಎಲ್ಲ ಕಡೆನೂ ಅದು ನಾರ್ಮಲ್ಲು ಅಂತಾರೆ, ಹಿಂಗೇನೋ ಅಂತಾರೆ ಅಂದಾಗ ಅದರ ಅರ್ಥ ಏನು? ಇದು ಈ ವಿಚಾರಕ್ಕೆ ಅಂತಲ್ಲ, ನಾಳೆ ನಿನ್ನ ಮಕ್ಳ ಕಾಲಕ್ಕಾದರೂ ಇದನ್ನು ತಲೆಯಲ್ಲಿ ಇಟ್ಕೊಂಡಿರು. ಯಾವ ಆಸ್ಪತ್ರೆಗೆ ಹೋದರೂ ಅಂದರೆ ವೈದ್ಯರನ್ನು ನಾರಾಯಣ ಅಂತ ಕರಿತೀವಿ, ಆ ವೈದ್ಯರು ಅನ್ನೋ ದೇವರೂ ಕೂಡ ಈ ವಿಚಾರದಲ್ಲಿ ಅಷ್ಟು ಕನ್ಕ್ಲೂಷನಿಗೆ ಬರಲಿಕ್ಕೆ ಆಗ್ತಿಲ್ಲ ಅಂದಾಗ, ಇವು ಒಂದು ಅರೆಗಳಿಗೆ ನಮ್ಮನ್ನು ಕಾಡಲಿಕ್ಕೆ, ನೋಯಿಸಲಿಕ್ಕೆ, ದುಃಖಪಡಿಸಲಿಕ್ಕೆ ಅಥವಾ ಸತಾಯಿಸಲಿಕ್ಕೆ ಬಂದಿರುವಂತಹ ಪರೀಕ್ಷೆಗಳು. ಇದು ನಮ್ಮ ಪ್ರಾರಬ್ಧದಲ್ಲಿ ಇದೆ, ಅದನ್ನು ಯಾವ ಡಾಕ್ಟ್ರು ತಪ್ಪಿಸ್ಲಿಕ್ಕಾಗಲ್ಲ. ಅಂದರೆ ಶಾಶ್ವತ ಅಂತ ನಾನು ಹೇಳಲ್ಲ, ಒಂದು ಗಳಿಗೆ. ಆದರೆ ಅದಕ್ಕೆ ತಕ್ಕಂಗೆ ನನಗೆ ಯಾಕೋ ಈ ರೀತಿ ಸೊಣ್ಣವು ಒಟ್ಟನವು ಇದು ನನಗೆ ಬಹುಶಃ ಈ ಕೆಲಸದಲ್ಲಿ ನಾನು ತೊಡಗಿಕೊಂಡಿದ್ದರಿಂದ ಅಥವಾ ಹೆಚ್ಚು ನಿಂತುಕೊಂಡಿದ್ದರಿಂದ, ಅಂದರೆ ನೀನು 1 ನಿಮಿಷ ಕೂತ್ಕೊಳ್ಳೋದು, 1 ನಿಮಿಷ ಓಡಾಡೋದು, 1 ನಿಮಿಷ ಕೂತ್ಕೊಳ್ಳೋದು, 1 ನಿಮಿಷ ಓಡಾಡೋದು, ಏನೇ ಕೂತ್ಕೊಳ್ತೀನಿ ಹೆಚ್ಚೇನು ಅದು ನಿಂತ್ಕೊಳ್ಳಲ್ಲ ಅಂದರೂ ಕೂಡ ನಿನ್ನ ದೇಹದ ಸ್ಥಿತಿ ಪೂರ್ವದಲ್ಲಿಯೇ ಏನೋ ಒಂದು ನರಳಾಟ ಇರಬೇಕಾದ್ರೆ ಅದಕ್ಕೆ ತಕ್ಕಂಗೆ ನೀನು ನಡ್ಕೊಳ್ಬೇಕಲ್ಲ. ಈಗ ನಿಮ್ಮ ಗಂಡನಿಗೆ ಹೆಲ್ಪ್ ಆಗಲಿ ಅಂತ ನೀನು, ಅಥವಾ ಅವರಿಗೆ ಉಪಕಾರ ಆಗಲಿ ಅಂತ ನೀನು, ಅಂದರೆ ಯಾವ ದೇಹಕ್ಕೆ ಆ ಮಟ್ಟಿನ ವಿಶ್ರಾಂತಿ ಅಗತ್ಯವಿದೆಯೋ ನೀವು ಅದನ್ನು ವ್ಯವಹಾರಕ್ಕೋ ಹಣದ ವಿಚಾರಕ್ಕೋ ಇನ್ಯಾವುದಕ್ಕೋ ದುಡಿಬೇಡಿ ಅಂತ ನಾನು ಹೇಳಲ್ಲ, ಬಟ್ ದೇಹದ ಧರ್ಮಕ್ಕೆ ತಕ್ಕಂಗೆ ನಾನು ನಡ್ಕೊಳ್ಬೇಕು. ಒಬ್ಬ ಕುಂಟನನ್ನು ತಗೊಂಡೋಗಿ ಓಡೋ ರನ್ನಿಂಗ್ ರೇಸು ಅಂದರೆ ಅರೆ ಅವನ ದೇಹದ ಧರ್ಮ ನೋಡ್ಕೊಂಡು ನಾನು ಅವನಿಗೆ ಕೆಲಸ ಹಚ್ಚಬೇಕು. ದೇಹಕ್ಕೂ ಒಂದು ಧರ್ಮ ಅಂತ ಇದೆಯಲ್ಲವಾ?
ಹಾ ಹಾ ಯಾರಿಗೆ ಯಾವ ಅಂದರೆ ದೇಹದ ಸ್ಥಿತಿ ನೋಡಿಕೊಂಡೇ ನಾವು ಕೆಲಸ ಹಚ್ಚಬೇಕು. ಕೈಯು ಕಾಲು ಇಲ್ದವನಿಗೆ ಬಟ್ಟೆ ಹೋಗಿ ಅಂದರೆ ಏನು ಹೋಗಿತಾನೆ? ಹ್ಮ್ ನಿನ್ನ ವಿಚಾರದಲ್ಲೂ ಮಾತ್ರೆಗಳನ್ನು ನೀನು ತಾತ್ಕಾಲಿಕವಾದ ಪರಿಹಾರಕ್ಕೆ ಅಂತ ಬಳಸ್ತಾ ಇದೆಯಲ್ಲ, ನೀನು ಶಾಶ್ವತವಾಗಿ ನರಳಾಡಿ ಹಾಸಿಗೆ ಮೇಲೆ ಮಲಗಲಿಕ್ಕೆ ಇವೇ ಕಾರಣ ಆಗ್ತವೆ. ಅಂದರೆ ಆ ಡಾಕ್ಟ್ರ್ ಏನು ಹೇಳಿದ್ರು ಅದನ್ನು ಸ್ವಲ್ಪ ವಿವರಿಸಿ ಹೇಳ್ತಾ ಇದ್ದೀನಿ. ಇದು ಆಸ್ಪತ್ರೆಯ ವಿಚಾರಕ್ಕಿಂತ ನೀನು ಸ್ವಲ್ಪ ತುಂಬ ರೆಸ್ಟ್ ತಗೊಂಡು, ಅಂದರೆ ಒಂದು ಮಗುವನ್ನು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದು ಅದಕ್ಕೂ ಭಗವಂತ ಕಲ್ಲು ಹಾಕದ. ನಿನ್ನ ದೇಹದ ಸ್ಥಿತಿ ಏನಿದೆ, ನೀನು ಇದನ್ನು ತಡ್ಕೊಳ್ಬಲ್ಲ ಇಲ್ಲ, ಅಥವಾ ಒಂದು ಮಗು ಆದರೆ ಮತ್ತೆ ನಿನ್ನ ದೇಹದ ಸ್ಥಿತಿ ಏನಾಗಬಹುದು ನಿನಗಿಂತ ಭಗವಂತನಿಗೆ ಚೆನ್ನಾಗಿ ಗೊತ್ತು. ಹೌದೌದು. ನಿನಗೆ ಯಾವುದು ಬೇಕು ಯಾವುದು ಬೇಡ, ಅವನಿಗೂ ನಿನ್ನ ಮೇಲೆ ಕರುಣೆ ಇದೆಯವಾ? ಹಾ ಕರೆಕ್ಟ್. ಬಹುಶಃ ಒಂದು ಮಗು ಇರಲೇಬೇಕು ಅಂತ ಹೋಗಿದ್ರೆ ನೀನು ಅಂದರೆ ಒಂದು ಮಗುವಿಗೆ ಜನ್ಮ ಕೊಡ್ತಿದ್ರೆ ಅದೇ ಕೊಟ್ಟವಳ ಪಾಡಂತೂ ಹೀನಾಯ. ಯಾಕಂದ್ರೆ ನಿನ್ನ ದೇಹದ ಸ್ಥಿತಿಯೇ ಬೇರೆ ಇತ್ತಲ್ವಾ. ಹಾಗಾಗಿ ಸ್ವಲ್ಪ ಮಗು ಒಂದಿದೆಯಲ್ಲ ಪರವಾಗಿಲ್ಲ, ಒಂದು ಮಗುವೇ ಸಾಕು, ಭಗವಂತ ಕೊಟ್ಟಷ್ಟೇ ನನ್ನ ಪಾಲಿಗೆ ಬಂದಿರೋದು ಅಂತ ಭಾವಿಸು. ಮಗು ಆಗದೇ ಇರೋದ್ರ ಬಗ್ಗೆ ದುಃಖ ಬೇಡ. ಹಾಗಿದ್ರೆ ನಾನೇ ಹೇಳ್ತೀನಿ, ನಿನ್ನ ಅಸ್ತಿತ್ವವೇ ಇರ್ತಿರ್ಲಿಲ್ಲ. ಅರ್ಥವಾಯ್ತಲ್ವ? ಈಗ ನಿನಗೂ ಅದೇನು ಅರ್ಥವಾಗದಿರೋ ವಿಚಾರ ಏನಲ್ಲ. ಅರ್ಥ ಆಯ್ತು. ಹಾಗಾಗಿ ಇಲ್ಲಿ ಮಾತ್ರೆಯ ಹೊರತಾಗಿ ನಿನಗೆ ನೋವು ಬರೋದು, ಮಾತ್ರೆ ನಿಲ್ಲಿಸಿದ್ರೆ ನಿನಗೆ ಪೈನ್ ಆಗೋದು, ಇಲ್ಲಿ ಮತ್ತೆ ನಾನು ಹೇಳ್ತೀನಿ, ಆ ಗೂಬೆಗೂ ನಿನ್ನ ನೋವಿಗೂ ಸಂಬಂಧ ಕಟ್ಟಬೇಡ, ಅದಕ್ಕೂ ಇದಕ್ಕೂ ಸಂಬಂಧವಿಲ್ಲ. ನೋಡಿ, ಇಲ್ಲೊಂದು ವಿಚಾರ ಅರ್ಥ ಮಾಡ್ಕೊಳ್ಳಿ. ನಿನ್ನ ಜೊತೆ ಬರ್ತಾ ಇದ್ದ ಉಳಿದ 4 ಮಂದಿಗೆ ಅರಿವಿಗೆ ಬಾರದ್ದು, ಅಂದರೆ ಅವ್ರು ಬರೋ ದಾರಿಲೂ ಗೂಬೆ ಕೂಗ್ತು, ಆದರೆ ನನಗೆ ಅದರ ಪರಿಣಾಮ ಯಾವಾಗ ಬೀರುತ್ತೆ ಅಂದರೆ ಯಾರು ಆ ಕಡೆ ಹೆಚ್ಚು ಗಮನ ಕೊಡ್ತಾರೋ ಅವ್ರಿಗೆ ಮಾತ್ರ ಅದರ ಪರಿಣಾಮ. ಅಂದರೆ ಯಾರೋ ಒಬ್ಬ ಒಂದು 3-4 ಜನ ದಾರಿಲಿ ನಡ್ಕೊಂಡು ಹೋಗ್ತಾ ಇದ್ರು, ಅಲ್ಲಿ ಯಾವುದೋ ಒಂದು ನಾಯಿ ಮರಿ ಮೇಲೆ ಯಾರೋ ಒಬ್ಬ ಡ್ರೈವರು ಹತ್ತಿಸ್ಕೊಂಡು ಹೋಗ್ಬಿಟ್ಟಿದ್ದ. ನಾಯಿ ಮರಿ ಒಳ್ಳೆ ಚಟ್ನಿ ಆದಂಗೆ ಆಗೋಗ್ಬಿಟ್ಟಿತ್ತು. ಅದನ್ನು ಹೋಗ್ತಾ ಇರೋ 5 ಜನರಲ್ಲಿ ಯಾರೋ ಒಬ್ಬ ಮಾತ್ರ ನೋಡ್ದ, ಅವನಿಗದು ವಾಕರಿಕೆ ಬಂದಂಗೆ ಆಗ್ಬಿಡ್ತು. ಮನೆಗೆ ಹೋಯ್ತು, ಊಟ ಸೇರ್ತಾ ಇಲ್ಲ. ಇನ್ನು ಮಿಕ್ಕಿದ 4 ಜನ ಚೆನ್ನಾಗಿ ಊಟ ಮಾಡ್ತಾವ್ರೆ. ಅಂದ್ರೆ ಹೋಗೋ ದಾರಿಯಲ್ಲಿ ಎಲ್ಲರ ಮುಂದೆ ಏನು ಬಂತು, ನನ್ನ ಮುಂದೆನೂ ಅದೇ ಬಂತು, ಆದರೆ ನಾನು ಹೆಚ್ಚು ಗಮನ ಕೊಟ್ಟಿದ್ದರಿಂದ ಪರಿಣಾಮ ನನ್ನ ಮೇಲೆ ಬೀರ್ತು. ಈ ದೆವ್ವ ದೇವರು ಇವೆರಡೂ ನನ್ನ ಗಮನದ ಮೇಲೇ ನಿರ್ಧಾರವಾಗುವುದು. ಅಯ್ಯೋ, ನಮ್ಮನೆ ನಾಯಿ ಮಧ್ಯರಾತ್ರಿ ಹೆಂಗೆ ಬಡ್ಕೊಳ್ತಿತ್ತು ಗೊತ್ತಾ, ನಾನು ಆಚೆಗೆ ಬಂದೆ, ಅಯ್ಯೋ ಯಪ್ಪ ಹೆಂಗೆ ಬಡ್ಕೊ ಅಂದರೆ ಏನು ನಡೆದ್ರೂ ಕೂಡ ನಾನು ಅದನ್ನು ಹೆಂಗೆ ತಾಣ್ತೀನಿ ಅನ್ನೋದು ಬಹಳ ಮುಖ್ಯ. ನಿನ್ನೊಬ್ಬಳಿಗೆ ಗೂಬೆ ಸೌಂಡ್ ಕೇಳಲಿಲ್ಲ, ನಿಮ್ಮ ತಾಯಿಗೂ ಕೇಳ್ತು, ಅಣ್ಣಂಗೂ ಕೇಳ್ತು, ಅಪ್ಪಂಗೂ ಕೇಳ್ತು, ಇವ್ರಿಗೂ ಕೇಳ್ತು, ಆದರೆ ನೀನು ಯೋಚಿಸಿದ ರೀತಿಯಲ್ಲಿ ಅವರು ಯೋಚಿಸಲಿಲ್ಲ. ಅಂದರೆ ಜಗತ್ತಲ್ಲಿ ಕೆಲವೊಬ್ಬರು ಮಾತ್ರ ಯಾಕೆ ಇದಕ್ಕೆ ಬಲಿಯಾಗುತ್ತಾರೆ ಅಂದರೆ, ಅವರು ಹಾಗೆ ನಡೆದ ಆ ಗೂಬೆಯ ಶಬ್ದವನ್ನು ಸ್ವೀಕರಿಸಿದ ರೀತಿಯೇ ವಿಷವಾಗಿದ್ದರಿಂದ ಒಳಗಡೆ ವಿಚಾರಗಳು ಅಥವಾ ಆಲೋಚನೆ ವಿಷ ಆಯಿತು ಅಂದರೆ ಅದು ದೇಹಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅದು ವ್ಯಕ್ತವಾಗುತ್ತೆ. ನಿನ್ನ ಆವತ್ತಿನ 4 ಗಂಟೆಯ ಪ್ರಯಾಣ ಅಥವಾ ಅಲ್ಲೇನಾಯಿತು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಮತ್ತು ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ. ಬಟ್ ಇಲ್ಲಿ ನಾನು ನಿಮಗೆ ಹೇಳೋದು, ಇನ್ನೂ 4 ದಿನ ಮಗ ಗಂಡ ವ್ಯವಹಾರ ಅಂತ 4 ದಿನ ಚೆನ್ನಾಗಿರಬೇಕು ಅನ್ನೋದಾದರೆ ತುಂಬ ಅತಿ ಆಸೆ ಬೀಳಬೇಡ, ಆಯ್ತಲ್ಲ. ನಿಮ್ಮ ಗಂಡ ನೀವಿಲ್ಲದೆ ಹೋದ್ರು ಅಥವಾ ನೀವು ಮನೇಲಿ ಕೂತ್ಕೊಂಡ್ರು ನಿಮ್ಮ ಗಂಡ ಮಾಡ್ಕೊಳ್ಳೋ ಶಕ್ತಿ ಇದೆಯಾ, ಇಲ್ಲ ಇನ್ನೊಬ್ಬ ಕೆಲಸದ ಆಳುಗಳನ್ನು ತಾಂಡು ಮಾಡ್ಕೊಳ್ಳೋ ಶಕ್ತಿ ಇದೆಯಾ? ನಿಮ್ಮನ್ನು ಸ್ವಲ್ಪ 4 ದಿನ ಅವರು ಉಳಿಸ್ಕೊಳ್ಬೇಕು ಅಂದರೆ ಸ್ವಲ್ಪ ಈ ವಿಚಾರದಲ್ಲಿ ಕೂತ್ಕೊಂಡು ನಿಂತ್ಕೊಂಡು, ಅಂದರೆ ಒಂದು ಲಾಂಗ್ ರೆಸ್ಟ್ ಅಂತ ಬೇಕಿರುತ್ತೆ. ಮನೆ ಕೆಲಸ ಮಾಡ್ಕೊಳ್ಳೋದು ಬೇರೆ, ಬಟ್ ಇಲ್ಲಿ ಬಂದು ಮತ್ತು ಮನೆ ಕೆಲಸ ಮಾಡ್ಕೊಳ್ಳೋದು, ನಿನ್ನ ದೇಹ ಸ್ಥಿತಿ ನೋಡ್ಕೊಂಡಾದ್ಮೇಲೆ ಅದಕ್ಕೆ ತಕ್ಕಂಗೆ ಬದುಕಬೇಕಲ್ವನವ. ದೇಹ ಇದ್ರೇನೆ ಸಾಧನೆ, ಸಿದ್ಧಿ, ದುಡಿಮೆ, ಏನು ದೇಹ ಇದ್ದರೆ ಅಲ್ವಾ. ದೇಹ ಆರೋಗ್ಯ ಕಾಪಾಡಿಕೊಳ್ಳದೆ ಅದೇನು ಸಂಪತ್ತು ಅಥವಾ ಇಡೀ ಒಂದು ದಿನಕ್ಕೆ 50 ಲಕ್ಷ ಬೇಕರಿ ಲಾಭ ಬಂದರೂ ಕೂಡ ನೀನು ಆರೋಗ್ಯವೇ ಸರಿ ಇಲ್ಲ ಅಂದರೆ ಏನು ಅನುಭವಿಸ್ತೀಯ? ಹಾಗಾಗಿ ನಿಮಗೆ ನಾನು ಹೇಳೋದು, ಇದು ಯಾವುದೋ ಹಳೆಯ ಯಾವುದೋ ಹರಕೆಯದ್ದೋ ಗೂಬೆ ಕೂಗಿದ್ದೋ ಇನ್ಯಾವುದೋ ಅಲ್ಲ. ನಿನ್ನ ಯಾವುದೋ ಒಂದು ಪ್ರಾರಬ್ಧ ಅಥವಾ ನಿನ್ನ ಯಾವುದೋ ಒಂದು ಕರ್ಮ ಇದೆ, ಕಾರಣವಿಲ್ಲದೆ ಬಂದಿದೆ, ಕಾರಣವಿಲ್ಲದೆ ಅದು ಹೋಗುತ್ತೆ. ಆದರೆ ಈ ಬಂದು ಹೋಗುವ ನಡುವೆ ಅದಕ್ಕೆ ದೇಹದ ನೋವು ಅಥವಾ ದೇಹದ ಯಾತನೆಯನ್ನು ತಪ್ಪಿಸ್ಲಿಕ್ಕೆ ಕೆಲವೊಂದು ರಿಲೀಫ್ ನಾವು ಮಾಡ್ಕೊಳ್ಬೇಕು. ಬಟ್ ಮಾತ್ರೆಯಿಂದ ಜೀವ ಬದುಕಿರೋದಿದೆಯಲ್ಲ ಅದು ಹೇಯ.
ಅದರಲ್ಲೂ ಇನ್ನು ಈ ವಯಸ್ಸಲ್ಲಿರೋ ನೀವು ಮಾತ್ರೆ ನುಂಗಿದ್ರೆ ನಂಗೆ ಓಡಾಡ್ಲಿಕ್ಕೆ ಸಾಧ್ಯ. ಈಗ ನೋವಾಗುತ್ತೆ, ನನಗೆ ಅರ್ಥವಾಗುತ್ತೆ. ಆದರೆ 2 ನುಂಗ್ತಿರೋ ಜಾಗಕ್ಕೆ 1 ನುಂಗು, ಕಡೆಗೆ ಒಂದು ಹಂತ ಆದಮೇಲೆ ನೀನು ಹಲ್ಲು ಕಚ್ಕೊಂಡು ಸಹಿಸುವ ಬುದ್ಧಿಯನ್ನು ತೋರು. ಇದು ನಿನಗೆ ಮಾರಣಾಂತಿಕವಾಗಿ ಅಥವಾ ನಿನ್ನ ಪ್ರಾಣ ತಗೊಂಡು ಹೋಗ್ಲಿಕ್ಕೆ ಬಂದಿರೋದಲ್ಲ, ಬಟ್ ಸ್ವಲ್ಪ ನರಳಾಡಿಸಿದೆ, ಇನ್ನೊಂದು ಸ್ವಲ್ಪ ದೂರ ಇದೆ, ಅದು ನರಳಾಟ ಮುಕ್ತಾಯವಾಗುತ್ತೆ. ಆದರೆ ಇನ್ನೊಂದು ಮಗು ಇರಲಿಲ್ವಲ್ಲ, ಹಂಗಾಯ್ತಲ್ಲ ಹಿಂಗಾಯ್ತಲ್ಲ, ಇದ್ರ ಬಗ್ಗೆ ದುಃಖ ಬೇಡ. ಅಂದರೆ ಆ ಮಗು ಹೆರುವ ವಿಚಾರಕ್ಕೆ ನೀನೇನಾದರೂ ಕೈ ಹಾಕಿದರೆ ಕತೆ ಬೇರೆ ಇರ್ತಿತ್ತು. ನೀನಿದನ್ನು ಈ ಮುಖೇನ ಅಥವಾ ಈ ಧಾಟಿಯಲ್ಲಿ ತಗೊಳ್ಬೇಕು. ಭಗವಂತ ಇದ್ದಾನೆ, ನಿನಗೂ ಕೂಡ ಆರೋಗ್ಯವಂತ ಬದುಕು ಶೀಘ್ರದಲ್ಲೇ ಸಿಗುತ್ತೆ. ಆದರೆ ಇದಕ್ಕೆ ತುಂಬ ಮಾತ್ರೆಗಳ ಮಾರು ಹೋಗಬಾರ್ದು ಅಥವಾ ತುಂಬ ಮಾತ್ರೆಗಳಿಗೆ ಅವಲಂಬಿತಳಾಗಬೇಡ. ಅದೇನಾಗುತ್ತೋ ಆಗಲಿ, ಗಂಡನಿಗೆ ನನಗೆ ಏನಾಗ್ತಿದೆ ಅನ್ನೋದನ್ನು ಹೇಳ್ಕೊ. ಅಯ್ಯೋ ನನಗೆ ಆಗ್ತಿಲ್ಲ ರೀ, ಬರೋಕ್ಕಾಗಲ್ಲ, ಮನೆ ಕೆಲಸವನ್ನು ಅದ್ಭುತವಾಗಿ ನಾನು ಮಾಡ್ಕೊಳ್ಬಲ್ಲೆ, ಬಟ್ ಅಲ್ಲಿ ಬಂದು ಗಂಟೆಗಟ್ಟಲೆ ನಿಂತ್ಕೊಳ್ಳೋಕ್ಕಾಗಲ್ಲ. ಯಾಕೆ? ಈಗ ನಾನು ದೇಹಕ್ಕೆ ಏನು ರೆಸ್ಟ್ ಬೇಕು, ದೇಹಕ್ಕೆ ತಕ್ಕಂತೆ ನಾನು ಒಂದು ಸ್ವಲ್ಪ ದಿನ, ಅಂದರೆ ದೇಹ ಜೀವನ ಪೂರ್ತಿ ಹಾಗೆ ರೆಸ್ಟ್ ಮಾಡು ಅಂತ ಕೇಳಲ್ಲ, ಒಂಚೂರು ಅದು ಹೋಗೋವರೆಗಾದ್ರೂ ಒಂಚೂರು ಇರಬೇಕಲ್ಲ. ಈ ಕಡೆ ನೆಂಟರಿಗೂ ಬೇಜಾರಾಗಬಾರ್ದು, ಅಕ್ಕಿನೂ ಖಾಲಿ ಆಗಬಾರ್ದು ಅಂದ್ರೆ ಆಗಲ್ಲ, ಹೌದಲ್ವಾ? ಒಂಚೂರು ದುಡಿಮೆ ಕಡಿಮೆ ಆದರೂ ಮೊದಲು ದೇಹದ ಆರೋಗ್ಯದ ಕಡೆ ಗಮನ ಕೊಡು, ನಿನಗೆ ಒಳ್ಳೇದಾಗುತ್ತೆ. ಆದರೆ ಇನ್ನು 5 ಅಥವಾ 6 ತಿಂಗಳ ಒಳಗಡೆ ನಿನಗೆ ಇದರೊಳಗಡೆ ರಿಲೀಫ್ಸ್ ಕಾಣುತ್ತೆ. ಆದರೆ ನಾನು ಹೇಳಿದ ತಲೆಯಲ್ಲಿ ಇಟ್ಕೋ, ನಿಂತ್ಕೊಂಡು ಹೆಚ್ಚು ಸಮಯ, ಅಂದರೆ ಸ್ವಲ್ಪ ಒಂದು ಮಗುವನ್ನು ಹೆತ್ತಿರೋಳಾಗಿ, ಸ್ವಲ್ಪ ಇದು ಯಾವುದೋ ವಿಚಾರದಲ್ಲಿ ಬರಳ್ತಾ ಇರೋ ಹೆಣ್ಮಗಳಾಗಿ ನೀನು ನಿನ್ನ ಕಾರ್ಯ ಅಥವಾ ನಿನ್ನ ಕರ್ಮ ಅಥವಾ ನಿನ್ನ ಕೆಲಸದ ವಿಚಾರದಲ್ಲಿ ಹೆಚ್ಚು ನಿಂತ್ಕೊಳ್ಳೋದು, ಓಡಾಡೋದು ಅಥವಾ ಹೆಚ್ಚು ದೇಹಕ್ಕೆ ಭಾರ ಹಾಕೋದು, ಇದನ್ನೆಲ್ಲ ಮಾಡಬೇಡ. ಮತ್ತು ಬೇಕ್ರಿಯಲ್ಲಿ ಕೆಲಸ ಮಾಡೋದು, ನಿನಗೆ ಒಂದು ಕಡೆ ಕೂತು ಮಾಡೋದಾದರೆ ಏನು ತೊಂದರೆ ಇಲ್ಲ. ಬಟ್ ಓಡಾಡೋ ವಿಚಾರಕ್ಕೆ ನೀನು ಹೆಚ್ಚು, ಅಂದರೆ ನೀನು ಅಲ್ಲಿ ಹೇಗೆ ಕೆಲಸ ಮಾಡ್ತೀಯೋ ನನಗೆ ಅದರ ಪೂರ್ಣ ಅರಿವಿಲ್ಲ. ಬಟ್ ಒಂದು ಸಿಂಪಲ್ಲಾಗಿ ಹೇಳವಲ್ಲೇ, ನೀನು ಎದ್ದೇಳ್ತೀನಿ ಕೂತ್ಕೊಳ್ತೀನಿ, ಎದ್ದೇಳ್ತೀನಿ ಕೂತ್ಕೊಳ್ತೀನಿ, ನಿನ್ನ ದೇಹದ ಸ್ಥಿತಿಯಲ್ಲಿ ನೀನು ಸ್ವಲ್ಪ ತುಂಬ ಸ್ಟ್ರೆಸ್ ಮಾಡಿಕೊಂಡು ಅಯ್ಯೋ ಗಂಡಂಗೆ ಬೇಜಾರಾಗಬಾರ್ದು ಅಂತಲೋ, ಇಲ್ಲ ವ್ಯವಹಾರ ಚೆನ್ನಾಗಾಗಬೇಕು ಅಂತಲೋ, ಇನ್ನೊಬ್ಬ ಆಳುಗಳನ್ನ ತಗೊಂಡ್ರೆ ಅವ್ರಿಗೆ ಸಂಬಳ ಕೊಡಬೇಕಾಗುತ್ತೋ ಅಂತಲೋ, ಯಾವಾಗ ಬದುಕು ಚೆನ್ನಾಗಿರ್ಬೇಕವ ಅಷ್ಟೇ. ಆ ಬದುಕನ್ನು ಕಾಪಾಡಿಕೊಳ್ಳಿಕ್ಕೆ ಸ್ವಲ್ಪ ದಿನ ಬಂದಷ್ಟು ಬರಲಿ ಅಂದುಕೊಂಡು ನೀನು ಸ್ವಲ್ಪ ಮನೇಲಿ ರೆಸ್ಟ್ ತಗೊಳ್ಬೇಕು. ಇದನ್ನು ನಿನಗಿಂತ ನಿಮ್ಮ ಗಂಡ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ನಿನಗೆ 4 ದಿನ ನಾನು ಬದುಕಬೇಕು ಅಂತ ಇದ್ದರೆ ನಿನ್ನ ದೇಹಕ್ಕೆ ನೀನು ರೆಸ್ಟ್ ಕೊಡು. ಅಯ್ಯೋ ರಾತ್ರಿ ಮಲಗ್ತೀವಲ್ವ ಸರ್, ಅದೇ ರೆಸ್ಟ್ ಅಲ್ವಾ? ನಿದ್ದೆ ಅದು ಬೇರೆ. ಬೆಳಗಿನ ಸಮಯದಲ್ಲಿ ಅಥವಾ ಕೆಲಸ ಮಾಡುವ ಸಮಯದಲ್ಲಿ ದೇಹದ ಆರೋಗ್ಯ ಹೇಗಿದೆ ಅದಕ್ಕೆ ತಕ್ಕಂಗೆ ನಾನು ಹೆಂಗೆ ನಡ್ಕೊಳ್ಬೇಕು. ತುಂಬ ಜ್ವರ ಬಂದಿರೋಂತ ತಾಂಡೋಗಿ ಹಿಮಾಲಯದಲ್ಲಿ ಬಿಟ್ಟರೆ ಸತ್ತೇ ಹೋಗ್ತಾನೆ. ಆ ಮೊದಲೇ ಗಡಗಡ 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 ನಡುಗ್ತಾವನೆ, ಅವನಿಗೆ ಎಷ್ಟು ಬೆಚ್ಚಗಿಡ್ತೀವೋ ಅಷ್ಟು ಒಳ್ಳೇದಲ್ವ ನಮ್ಮ. ಹಾಗಾಗಿ ನಿನ್ನ ದೇಹ ಏನೋ ರೆಸ್ಟ್ ಕೇಳ್ತಾ ಇದೆ. ಅದನ್ನು ಬಿಟ್ಟು ನೀನು 100 ಆಸ್ಪತ್ರೆಗೆ ಹೋಗಿ ಬಂದರೂ ಕೂಡ ಇದೆ. ನಿನ್ನ ಬಾಯಿಂದಲೇ ಅಥವಾ ನಿನಗೂ ಸ್ಮರಣೆ ಆಯಿತು ಈ ಮಧ್ಯದಲ್ಲಿ, ನಾನು ಅದನ್ನು ಗಮನಿಸಿದೆ. ನೀನು ಮಾಡ್ತಿರೋ ಕೆಲಸವೇ ನಿನ್ನ ಕಾಯಿಲೆ ಉಲ್ಬಣ ಆಗಲಿಕ್ಕೆ ಹೆಚ್ಚಾಗ್ಲಿಕ್ಕೆ ಕಾರಣ ಆಗ್ತಿದೆ. ಅದನ್ನೇನು ಮಾಡ್ತೀಯ? ಇಲ್ಲ ನಾನು ಒಂದು ಕಡೆ ಕೂತ್ಕೊಂಡು ಮಾಡ್ತೀಯ, ಇಲ್ಲ ನಾನು ಒಳಗಡೆ ಹೋಗಿ ತಯಾರಿಸೋದ್ರಲ್ಲಿ ಒಂದು ಕಡೆ ಎಲ್ಲೋದ್ರೂ ಕೂಡ ಓಡಾಡಲೇಬೇಕು. ಬಟ್ ಆದಷ್ಟು ನೀನು ಮನೆ ಕೆಲಸ ಮಾಡ್ಕೊಂಡು ಒಂಚೂರು ಆರೋಗ್ಯ ನೋಡ್ಕೊಳ್ಳವ. ಇದು ಬಿಟ್ಟರೆ ನೀನು ಯಾವ ಆಸ್ಪತ್ರೆಗೆ ಹೋದರೂ ಇದು ಪರಿಹಾರ ಆಗುವುದಲ್ಲ. ಡಾಕ್ಟ್ರೆಲ್ಲ ಹೇಳಿದ್ದಾರೆ, ಮಾತ್ರೆಗೆ ಹೆಚ್ಚು ಅವಲಂಬಿತಳಾಗಬೇಡ. ಸ್ವಲ್ಪ ವಾರಕ್ಕೊಂದೊಂದು ಮಾತ್ರೆ ನುಂಗೋದು ರೂಢಿ ಮಾಡ್ಕೋ, ಆಮೇಲೆ ಅದನ್ನೂ ಬಿಟ್ಟುಬಿಡು. ಆದರೆ ಇದು ಜೀವನ ಪೂರ್ತಿ ಇರುವಂಥದ್ದಲ್ಲ. ನೀನೇ ಹೇಳ್ತೀಯ ಇನ್ನೊಂದು 5 ತಿಂಗಳು ಅಥವಾ 6 ತಿಂಗಳು, ಅರ್ಥಾತ್ ಮುಂದಿನ ಜೂನ್ ವೇಳೆಗೆ ನಿನಗೆ ಈ ಕರ್ಮದಿಂದ, ಈ ನರಳಾಟದಿಂದ ಮುಕ್ತಿ ಸಿಗುತ್ತೆ. ನಾನು ಹೇಳ್ದಂಗೆ ನೀನು ನಿನ್ನ ದೇಹಕ್ಕೆ ಎಷ್ಟು ರೆಸ್ಟ್ ಕೊಡ್ತೀಯೋ, ಎಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀಯೋ, ಎಷ್ಟು ಇಲ್ಲ ನಾನು ಸರಿ ಹೋಗ್ತೀನಿ ಗುರುಗಳು ಹೇಳಿದ್ದಾರೆ, ಅಥವಾ ಇದು ಯಾವುದೋ ಒಂದು ನರಳಾಟ, ಯಾವುದೋ ಹಿಂದಿನ ಜನ್ಮದಲ್ಲಿ ನಾನು ಯಾರಿಗೂ ನೋವು ಕೊಟ್ಟಿದ್ದೀನಿ, ಅದರ ನರಳಾಟ ನನಗೆ ಈ ರೀತಿ ಕಾಣಿಸ್ಕೊಳ್ತಾ ಇದೆ, ಆದರೆ ಇದಕ್ಕೂ ಒಂದು ಕೊನೆ ಇದೆ. ಆದರೆ ನಿನ್ನ ಯೋಚನೆಗಳು ಎಲ್ಲ ಜೀವನ ಪೂರ್ತಿ ಹಿಂಗೆ ಉಳಿದು ಬಿಡುತ್ತೆ, ಇನ್ನು ನನ್ನ ಕತೆ ಮುಗೀತು, ನೀವು ಹೆಚ್ಚು ಹೆಚ್ಚು ಭಾರ ಮಾಡಿಕೊಂಡಷ್ಟು ಹಳೆ ಪ್ರಾರಬ್ಧ ಮುಗ್ದಿರುತ್ತೆ. ಬಟ್ ನಿಮ್ಮ ಯೋಚನೆಗಳಿಂದ ನೀವು ತಂದುಕೊಳ್ಳೋ ಹೊಸ ಗಂಡಾಂತರಗಳಿಗೆ ಹಳೆ ಕರ್ಮಗಳು ಕಾರಣವಲ್ಲ, ಇವು ಹೊಸ ಕರ್ಮಗಳು. ಅದನ್ನು ಅನುಭವಿಸ್ಲೇಬೇಕು, ಬೇರೆ ದಾರಿ ಇಲ್ಲ. ತುಂಬ ಸ್ಟ್ರೆಸ್ ಮಾಡ್ಕೊಳ್ಳೋಕೆ ಹೋಗಬೇಡ.
ಆ ನೋವು ಪಾಪ ಅನುಭವಿಸೋರಿಗೆ ಗೊತ್ತಿರುತ್ತೆ. ಆದರೂ ನೀನು ಇದು ಸರಿ ಹೋಗೇ ಹೋಗುತ್ತೆ, ಅಥವಾ ನಾನು ಹೇಳ್ದಂಗೆ ಮುಂದಿನ 6 ತಿಂಗಳೊಳಗಡೆ ಈ ವಿಚಾರದಲ್ಲಿ ನಿನಗೆ ಮುಕ್ತಿ ಸಿಗುತ್ತೆ. ನಿನ್ನ ಮನೆ ದೇವರನ್ನು ನಂಬು, ನಿನ್ನ ಕಾಯಕ ಅಥವಾ ನಿನ್ನ ಆತ್ಮಬಲವನ್ನು ನಂಬು. ಈ ವಿಚಾರದಿಂದ ನಾನು ಹೊರಗಡೆ ಬರ್ತೀನಿ ಅಂತ ನೀನು ಪದೇ 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 ನಿನ್ನ ಮನಸ್ಸಿಗೆ ನಂಬಿಸು, ಎಲ್ಲ ಒಳ್ಳೆಯದೇ ಆಗುತ್ತೆ. ಬಟ್ ಯಾವುದೋ ಹಳೇ ಕಥೆಗಳನ್ನ ಎತ್ಕೊಂಡು ಇದಕ್ಕೂ ಅದಕ್ಕೂ ಸಿಂಕ್ ಮಾಡ್ಲಿಕ್ಕೆ ಹೋದ್ರೆ ಅದು ಬಗೆಹರಿಯದ ಸಂಗತಿಗಳವೆಲ್ಲ. ಧೈರ್ಯವಾಗಿರು, ಇರೋದ್ರಲ್ಲಿ ಜೀವನ ಮಾಡವ, ತೊಂದರೆ ಇಲ್ಲ. ಒಂದು ಮಗು ಇದೆ, ಅದನ್ನೇ ನಾನು ಅದ್ಭುತ ಅಂದರೆ ನಮ್ಮಲ್ಲಿ ಒಂದು ಹಾಡಿದೆಯಲ್ಲ, ಒಂದು ಮಗುನೋ 2 ಮಗುನೋ ಯಾವುದು ಭಾರತ ರತ್ನವಂತೆ ನನ್ನ ಮಗನನ್ನು ಬೆಳೆಸ್ತೀನಿ ಅಂತ ನಾನು 10 ಅಂದರೆ ನಾಯಿಮರಿಗಳ ಥರ ಎತ್ಕೊಂಡ್ಬಿಟ್ಟು ಲೋಕಕಂಟಕರಾಗುವುದಕ್ಕಿಂತ ಒಂದು ಮಗುವನ್ನೇ ಲೋಕಕ್ಕೆ ಉಪಕಾರವಾಗುವ ಮಹಾನ್ ಭಾವನಂತೆ ಬೆಳೆಸಬೇಕಲ್ಲವಾ? ಹಂಗೆ ಇರೋ ಒಂದು ಮಗುವನ್ನು ಚೆನ್ನಾಗಿ ಬೆಳೆಸು. ಭಗವಂತ ಕೊಟ್ಟಿದ್ದು ನನ್ನ ಪಾಲಿಗೆ ಬಂದಿದೆ, ಅಥವಾ ಅವನು ಕೊಟ್ಟದ್ದು ಪ್ರಸಾದ ಅಂದುಕೊಂಡು ಭಾವಿಸು. ನಿನಗೆ ಎಷ್ಟೋ ಹೆಣ್ಮಕ್ಳು ಕಥೆಗಳು ನೀನು ಕೇಳಿರ್ತೀಯವ, ನಿನ್ನಷ್ಟು ಸೌಲಭ್ಯವಿಲ್ಲದೆ ಎಷ್ಟು ಜನ ನರಳುತ್ತಾ ಇದ್ದಾರೆ. ಕೆಲಸ ಇಲ್ಲ, ಗಂಡ ಇಲ್ಲ, ಮಕ್ಕಳಿಲ್ಲ, ಏನು ನರಳುತ್ತಾ ಇದ್ದಾರೆ. ಹಾಗಾಗಿ ಭಗವಂತ ನನಗೆ ಅನ್ಯಾಯ ಮಾಡಿಬಿಟ್ಟು ಎಲ್ಲದರಲ್ಲೂ ಕೊಟ್ಟಿದ್ದಾನೆ. ಆರೋಗ್ಯದ ವಿಚಾರದಲ್ಲಿ ಅಂದರೆ ಮನುಷ್ಯನಿಗೆ ಏನೋ ಒಂದು ನಷ್ಟ ಮಾಡಿದರೆ ಅವನು ಸ್ವಲ್ಪ ತಗ್ಗಿ ಬಗ್ಗಿ ನಡೀತಾನೆ, ಎಲ್ಲ ಕೊಟ್ಬಿಟ್ರೆ ಮೆರೆದು ಬಿಡ್ತಾನೆ. ಹಂಗೆ ನಿನಗೆ ಎಲ್ಲದೂ ಒಂಚೂರು ಕೊಟ್ಟು ಆರೋಗ್ಯದಲ್ಲಿ ಒಂಚೂರು ಇದು ಮಾಡ್ತಿದ್ದಾನೆ. ನೆಕ್ಸ್ಟು ಆರೋಗ್ಯದ ಸರಿ ಹೋಗುತ್ತೆ, ಇನ್ಯಾವುದೋ ಒಂದು ಚಿಕ್ಕ ತೊಂದರೆ ಶುರುವಾಗುತ್ತೆ. ಅದು ಇದ್ದಿದ್ದೆ. ನಿಮ್ಗೆ ಏನೇ ಗುರುಗಳ ಆಶೀರ್ವಾದ ಇದ್ರೂ ಬದುಕಿನ ಈ 7 ಬೀಳುಗಳು ತಪ್ಪಲ್ಲ. ಆದರೆ ಏನು ಬಂದರೂ ನಾನು ಎದುರಿಸ್ತೀನಿ ಅನ್ನೋ ಧನಾತ್ಮಕ ಯೋಚನೆಗಳು ಬರಲಿಕ್ಕೆ ಗುರುವಿನ ಅನುಗ್ರಹ ಬೇಕು. ಅಷ್ಟು ಮಾಡವ. ಮಾತ್ರೆಗಳು ಆದಷ್ಟು ಕಡಿಮೆ ಮಾಡು. ಮತ್ತು ತೀರ 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 ಮಾರಣಾಂತಿಕವಾಗುವಂಥದ್ದು ನಿನ್ನ ಬದುಕಲ್ಲಿ ಇಲ್ಲ. ನೀನು ದೀರ್ಘಾಯುಷಿಯಾಗಿ ಬದುಕ್ತೀಯ. ನಿನಗೆ ಭಗವಂತ ಒಳ್ಳೇದು ಮಾಡಲಿ. ಆಯ್ತಲ್ವಾ? ಒಳ್ಳೇದಾಗ್ಲಿ, ಶುಭವಾಗ್ಲಿ. ನನ್ನ ಮಗನ ಬಗ್ಗೆ, ನನ್ನ ಮಗ ಈಗ 6ನೇ ಕ್ಲಾಸ್ ಓದ್ತಾ ಇದ್ದಾನೆ. ಇನ್ನೊಂದ್ 2 ವರ್ಷ ಬಿಟ್ಟ ಮೇಲೆ ಊರ್ ಕಡೆ ಬರೋಣ ಅಂತ. ಈಗ್ಲೇ ಬರ್ಬೋದು, ಇನ್ನ 2 ವರ್ಷ ಬಿಡ್ಕೊಂಡ್ ಬಂದು ಅಲ್ಲೇ ಸ್ಕೂಲಿಗೆ ಸೇರ್ಸೋಣ ಅಂತ. ಇಲ್ಲಿ ಬಂದು ಬೇಕರಿ ಇಡ್ತೀರಾ? ಇಲ್ಲ, ಬೇಕರಿ ಸಾಕು, ರೆಸ್ಟ್ ಬೇಕು ಈಗ. ರೆಸ್ಟ್ 2 ವರ್ಷ ಬಿಟ್ಕೊಂಡಲ್ಲ, ನಾನು ಹೇಳ್ದಂಗ 6 ನನಗೆ ರೆಸ್ಟ್ ನಾನು ತಗೊಂತೀನಿ. ತೊಂದರೆ ಇಲ್ಲ. ನೀವು ಇಡೀ ಕುಟುಂಬ ಬಂದು ಹುಟ್ಟೂರಿನಲ್ಲಿ, ಯಾವ ಊರು ನಿಮ್ಮ ಜನ್ಮಭೂಮಿಯೋ ಅಲ್ಲಿ ಬಂದು ಬದುಕವ. ಅದು ನಿಮ್ಮ ಹಣಕಾಸು ಸ್ಥಿತಿ ಅಥವಾ ಅದನ್ನ ನೋಡ್ಕೊಂಡು ಬನ್ನಿ. ಅದೇನು ಕರ್ಮಭೂಮಿ, ಜನ್ಮಭೂಮಿ, ಮಗಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತಾ ಅಂತ ಮುಂದೆ ಚೆನ್ನಾಗಿ ಇಲ್ಲ ಬೇಕರಿ ತಿಂದಾಲೆ ಬಿದ್ಬಿಡ್ತಾನ ಅಂತ. ಅಯ್ಯೋ, ಅದನ್ನೆಲ್ಲ ನೀನು ನಂಬ್ಲಿಕ್ಕೆ ಹೋಗ್ಬೇಡವ. ಮಗುವಿಗೆ ನಾನು ಹೇಳಿದ್ನಲ್ಲ, ಮಗುವಿಗೆ ವಿದ್ಯೆ ಕಡಿಮೆ ಆದರೂ ಸಂಸ್ಕಾರ ಕೊಡಬೇಕು. ನಮ್ಮ ಅಪ್ಪ ಅಮ್ಮ ನನ್ನನ್ನು ಎಷ್ಟು ಕಷ್ಟಪಟ್ಟು ಅಥವಾ ಅವ್ರು ಏನೇನು ಹೊಟ್ಟೆ ಬಟ್ಟೆ ಕಟ್ಟಿ ಬೆಳೆಸಿದ್ರು ಅನ್ನೋದ್ರ ಬಗ್ಗೆ ಮಗನಿಗೆ ಅರಿವಿಲ್ಲದೆ ಹೋದರೆ ನೀನು ಎಷ್ಟು ವಿದ್ಯೆ ಕೊಟ್ಟು ಪ್ರಯೋಜನ ಇಲ್ಲ. ಡೈಲಿ ನೋಡ್ತಾನೆ. ಭಗವಂತ ನೀವೆಷ್ಟು ಊರಿಂದ ಊರಿಗೆ ಹೋಗಿ, ಊರು ಬಿಟ್ಟು ಊರು ಹೋಗಿ ದುಡಿಮೆ ಮಾಡಿ ಬದುಕ್ತಾ ಇದ್ದೀರಾ. ಖಂಡಿತ ಒಂದೇ ಒಂದು ಸಂತಾನ ಕೊಟ್ಟಿದ್ದಾನೆ, ಅದನ್ನಂತೂ ಕೆಟ್ಟದಾಗಿ ಮಾಡಲ್ಲವ, ಎಲ್ಲ ಒಳ್ಳೇದೇ ಮಾಡ್ತಾನೆ. ಆಯ್ತಲ್ಲ? ಹಂಗೇನಾದ್ರೂ ಇದ್ರೆ ಇನ್ನೊಂದು ಕೊಡೋನು. ಆಯ್ತಲ್ಲ? ಒಂದನ್ನೇ ಅದ್ಭುತವಾಗಿ ಕೊಟ್ಟಿದ್ದಾನೆ. ಹಾಗೆ ಭಾವಿಸು. ಒಳ್ಳೊಳ್ಳೆ ಅಂದರೆ ಈ ಕಾರ್ಯಕ್ರಮದಲ್ಲಿ ಸಂಸ್ಕಾರ ಹೇಗಿರಬೇಕು ಅಂತ ಆಗಾಗ ನಿನ್ನ ಕಿವಿಗೆ ಬೀಳುತ್ತಲ್ಲ, ಅದನ್ನೇ ಮಗುವಿಗೂ ಹೇಳ್ತಾ ಹೋಗು. ನೀನು ಹೆಂಗೋ ಮಗು ಹಂಗೆ ಅಲ್ವಾ? ಅಷ್ಟು ಮಾಡುವ, ಎಲ್ಲ ಒಳ್ಳೇದಾಗುತ್ತೆ. 1, 2 ಅಥವಾ 3 ವರ್ಷದ ನಂತರ ಅಥವಾ ನಿಮಗೆ ಯಾವಾಗ ಆಗುತ್ತೋ ಆಗ ಆದಷ್ಟು ನಿನ್ನ ಹುಟ್ಟೂರಲ್ಲಿ ಅಜ್ಜಿ ತಾತ ಹಿರಿಯರೊಂದಿಗೆ ಮಗು ಬೆಳೆದ್ರೆ ಅದು ಒಳ್ಳೇದೇ. ಆಯ್ತಲ್ಲ? ನನ್ ಕಾಲ್ ನೋವು ಬಿಟ್ರೆ ಸಾಕು ಅಷ್ಟೇ. ಇರ್ಲವ, ನನಗೆ ಅರ್ಥವಾಗುತ್ತೆ ನಿನ್ನ ಅಂತರಂಗದ ನೋವು. ಅದನ್ನು ಯಾರಿಗೆ ಹೇಳ್ಕೊಂಡ್ರು ಅಯ್ಯೋ ದಿವಸ ಉಳ್ದಿದೆ ಆಯ್ತು ಅಂತ ಅಂತಾರೆ. ಆಯ್ತಲ್ಲ? ಆದರೆ ಅದು ಯಾವುದಕ್ಕೂ ಭಗವಂತ ಒಂದು ಕೊನೆ ಅಂತ ಇಟ್ಟಿರ್ತಾನೆ. ಸ್ವಲ್ಪ ಹಲ್ಲು ಕಚ್ಕೊಂಡು ಸುಮ್ಮನಾಗು, ಎಲ್ಲ ಒಳ್ಳೇದಾಗುತ್ತೆ. ನಾನು ಹೇಳ್ದಂಗೆ ದೇಹಕ್ಕೆ ರೆಸ್ಟ್ ಕೊಡು, ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆ ಮಾಡು. ಈಗ ಬಂದಿರೋ ಈ ಪರಿಸ್ಥಿತಿಗೆ ನನ್ನ
ಪ್ರಾರಬ್ಧ ಪೂರ್ವದಲ್ಲಿ ನೋಡವ್ವ, ಈ ಜನ್ಮದಲ್ಲಿ ನಾವು ಬದುಕ್ತಾ ಇರೋ ಪ್ರತಿಯೊಂದು ಕೂಡ ಹಿಂದಿನ ಜನ್ಮದ್ದು. ಇಲ್ಲಿ ಮಾಡೋದು ಮುಂದೆ. ಈ ಜನ್ಮದಲ್ಲಿ ದೇವರೇ ನನಗೆ ಅದನ್ನು ಕೊಡಪ್ಪ ಇದನ್ನು ಕೊಡಪ್ಪ ಅಂತ ನೀನು ಏನೇ ಬೇಡ್ಕೊಂಡ್ರು ದೇವ್ರು ನಿನ್ಗೆ ಏನೂ ಕೊಡಲ್ಲ. ಇದನ್ನು ಎಲ್ಲರೂ ನೆನ್ಪಿಟ್ಕೊಳ್ಳಿ. ನೀವು ದೇವ್ರ ಹತ್ರ ಹೋಗಿ ಅಭಿವೃದ್ಧಿ ಕೊಡು, ಶ್ರೇಯಸ್ಸು ಕೊಡು, ಕೀರ್ತಿ ಕೊಡು, ಅಂತಸ್ತು ಕೊಡು, ಇಲ್ಲ, ನಿನಗೇನು ಕೊಡಬೇಕು ಅಂತ ಹಿಂದೇನು ಮಾಡಿದ್ಯೋ ಅದು ಆಲ್ರೆಡಿ ನಿರ್ಧಾರ ಆಗ್ಬಿಟ್ಟಿದೆ. ಅಬ್ಬಬ್ಬ ಅಂದರೆ ಇಲ್ಲಾದರೂ ಇಂದ ಕೆಟ್ಟದ್ದು ಮಾಡಿದ್ದಕ್ಕೆ ಇಲ್ಲಿ ನರಕ ಅನುಭವಿಸ್ತಿದ್ದೀನಪ್ಪ, ಇಲ್ಲಾದರೂ ಒಳ್ಳೇದು ಮಾಡೋ ಬುದ್ಧಿ ಕೊಡು, ಮುಂದಾದರೂ ಆ ಫಲವನ್ನು ಅನುಭವಿಸ್ತಿದ್ದೀನಿ ಬೇಕಷ್ಟೇ. ಈ ಜನ್ಮದಲ್ಲಿ ದೇವರ ಹತ್ರ ಭಗವಂತನ ಬಳಿ ಈ ಮನುಷ್ಯ ಏನು ಬೇಡ್ಕೊಳ್ಬೋದು ಅಂದರೆ, ಮುಂದಿನ ಜನ್ಮ ಚೆನ್ನಾಗಿರ್ಲಿಕ್ಕೆ ನನ್ನ ನಡತೆ ಹೇಗಿರಬೇಕು ಹಾಗೆ ನನ್ನನ್ನು ಇರಿಸಪ್ಪ ಅಂತ. ಯಾಕೆ ಈ ಜನ್ಮದಲ್ಲಿ ನೀನು ನನಗೆ ಏನೇನು ಕೊಡು ಅಂತ ಹೇಳಿದ್ದೀಯೋ, ಅಥವಾ ನಾವು ಭಗವಂತನ ಬಳಿ ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ಕೇಳ್ತೀವೋ, ಇಲ್ಲಿ ನಿಮ್ಗೆ ಏನು ಸಿಗಬೇಕು? ಅಧಿಕಾರ ಸಿಗಬೇಕಾ? ಮುಖ್ಯಮಂತ್ರಿ ಆಗಬೇಕಾ? ನೀವೇನಾಗಬೇಕು? ದರಿದ್ರ ಆಗಬೇಕಾ? ಅಥವಾ ಇನ್ನೇನು ಉದ್ಧಾರ ಆಗಬೇಕಾ? ಅದೆಲ್ಲ ಪೂರ್ವದಲ್ಲಿ ನಿರ್ಧಾರವಾಗಿದೆ. ಅದನ್ನು ಹಣೆ ಬರಹ ಅಂತಾರೆ, ಕರ್ಮ ಅಂತಾರೆ. ಅದು ಹಿಂದೇನು ಮಾಡಿದ್ದೀರೋ ಅದನ್ನು ನೀವು ಇಲ್ಲಿ ಅನುಭವಿಸ್ಬೇಕು, ಇಲ್ಲೇನು ಮಾಡ್ತೀರೋ ಅದನ್ನು ಮುಂದೆ ಅನುಭವಿಸ್ಬೇಕು. ಇಲ್ಲಿ ಹೊಸದಾಗಿ ದೇವ್ರ ಹತ್ರ ಕೇಳ್ಕೊಂಡು ಮಾತ್ರಕ್ಕೆ ಹಳೆ ಕರ್ಮಗಳು ಸತ್ತು ಹೋಗಲ್ಲ. ಹಾಗಾಗಿ ಭಗವಂತನ ಬಳಿ ದೊಡ್ಡವರು ಹೇಳೋದೇನು, ಭಗವಂತನ ಬಳಿ ನೀವು ಆಸ್ತಿ, ಅಂತಸ್ತು, ಶ್ರೇಯಸ್ಸು, ಅಭಿವೃದ್ಧಿ, ಸಂಪತ್ತು ಇದು ಯಾವುದಕ್ಕೂ ಕೇಳಬೇಡಿ. ಯಾಕೆ? ಅದು ಯಾವುದೂ ಕೊಡಲ್ಲ. ಯಾಕೆ? ನಿಮಗೇನು ಸಿಗಬೇಕು ಅದು ಆಲ್ರೆಡಿ ನಿರ್ಧಾರ ಆಗ್ಬಿಟ್ಟಿದೆ. ನೀವು ಹಿಂದಿಂದ ಮುಂದಕ್ಕೆ ಬಂದಿರೋದ್ರಿಂದ ನೀವೇನು ಕೇಳಬಹುದು? ಏನು ಬಂದರೂ ನನ್ನ ಬುದ್ಧಿಯಲ್ಲಿ ಕುಳಿತು ನನ್ನನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸು ಅಂತ ಕೇಳಬಹುದು. ಆಗ ಈ ಜನ್ಮವೂ ಚಂದ, ಮುಂದಿನ ಜನ್ಮವೂ ಚಂದ. ಹಾಗಾಗಿ ಯಾಕೆಂದರೆ ನನಗೆ ಆಸ್ತಿ ಕೊಡು, ಅಂತಸ್ತು ಕೊಡು, ಕೀರ್ತಿ ಕೊಡು, ಸಂಪತ್ತು ಕೊಡು, ಅಥವಾ ಎಲ್ಲವನ್ನು ಕೊಡು ಅಂತ ಅದಕ್ಕೆ ಎಷ್ಟು ಕೊನೆ ಇದೆ? ಅದಕ್ಕೊಂದು ಕೊನೆ ಇಲ್ಲ. ಒಂದು ಅಧಿಕಾರ ಕೊಟ್ಟರೆ ಇನ್ನೊಂದು ಕೇಳ್ತಾನೆ, ಒಂದು ಬೈಕ್ ಕೊಟ್ಟರೆ ಕಾರ್ ಕೇಳ್ತಾನೆ, 100 ವರ್ಷ ಬದುಕಿದ್ರೆ 200 ವರ್ಷ ಬದುಕಬೇಕು ಅಂತಾನೆ. ಅದು ಕೊನೆ ಇಲ್ಲ. ದೇವರು ಅದಕ್ಕೆ ಮನುಷ್ಯನ ಆಸೆಗಳಿಗೆ ಕೈಯೇ ಹಾಕಲ್ಲ. ಅವನು ಭಗವಂತನ ಕುರಿತು ತಪ್ಪು ಕಲ್ಪನೆಗಳಿದ್ದವು. ನಾನು ಹಂಗಾದ್ರೆ ದೇವರಿಗೆ ಯಾಕೆ ಪೂಜೆ ಮಾಡಬೇಕು ನಾವು? ಅರೇ, ದೇವರೇನು ಕೊಡಲ್ಲ ಅನ್ನೋದಾದರೆ ಹಿಂದೆ ನಾವು ಇಲ್ಲೇನು ಅನುಭವಿಸಬೇಕು ಅದು ಪೂರ್ವದಲ್ಲೇ ಹಿಂದಿನ ಜನ್ಮದ ನಾವಿಲ್ಲಿ ಅನುಭವಿಸ್ಲಿಕ್ಕೆ ಬಂದಿದ್ದೀವಿ ಅನ್ನೋದಾದರೆ ಮತ್ತೆ ದೇವ್ರಿಗೆ ಯಾಕೆ ಪೂಜೆ ಮಾಡಬೇಕು? ದೇವರನ್ನು ಪೂಜೆ ಮಾಡುವ ಕಾರಣ ಅವನು ನಿಮಗೆ ಬೆಳಕು ತೋರಿಸ್ತಾನೆ. ಅಟ್ಲೀಸ್ಟ್ ಈ ದಾರಿಯಲ್ಲಿ ನಡಿಬೇಕು ಅನ್ನೋದು ಪೂರ್ವ ಜನ್ಮದ್ದು. ಆ ದಾರಿಗೆ ಬೆಳಕಾದರೂ ಕೊಡಬೇಕಲ್ಲ. ಆ ಬೆಳಕನ್ನು ಕೊಟ್ಟು, ಯಾಕಂದರೆ ನನಗೆ ನನ್ನ ಮನೆ ದೇವರು ನನ್ನನ್ನು ಕಾಪಾಡ್ತಾನೆ ಅನ್ನೋದು ಮನಸ್ಸಿಗೆ ಬಂದ್ಬಿಟ್ರೆ ಮಧ್ಯರಾತ್ರಿ ಸ್ಮಶಾನಕ್ಕೆ ಹೋಗಿ ಬರ್ಬೋದು. ಅಂದರೆ ಆ ದೇವರ ನೆನಪಿಸಿಕೊಳ್ಳುವಿಕೆ ನನ್ನನ್ನು ಕತ್ತಲೆಯಲ್ಲೂ ಧೈರ್ಯವಾಗಿ ನಡೆಸೋ ಥರ ಮಾಡ್ತಲ್ಲ, ಇದು ದೇವರು ಬೇಕಾಗಿರೋದು. ಇದಕ್ಕೆ ಅಯ್ಯೋ ನನ್ನ ಮನೆ ದೇವರಿದ್ದ ಅಂದರೆ ಅವತ್ತು 4 ಗಂಟೆಯಲ್ಲಿ ಬಸ್ ಇಳಿದು ಊರ ಕಡೆ ಬರಬೇಕಾದ್ರೆ ನನ್ನ ಮನೆ ದೇವರಿದ್ದಾನೆ, ಯಾರು ನನಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ದುಷ್ಟಶಕ್ತಿಗಳು ನನಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮನೆ ದೇವರನ್ನು ನೆನೆಸಿಕೊಳ್ಳುವುದರಿಂದ ಭಯಗಳು ದೂರವಾಯ್ತಲ್ಲ. ಆ ಮನೆ ದೇವರ ಶಕ್ತಿ ಏನಂದರೆ ನಿನ್ನ ಅಂತರಂಗದಲ್ಲಿರುವ ಭಯ ಆತಂಕವನ್ನು ತೆಗೆದುಹಾಕಿ ಧೈರ್ಯ ತಂದನಲ್ಲ, ಇದು ದೇವರು. ಈ ದೇವರು ಅನ್ನೋದು ಇದಕ್ಕೆ ಬೇಕಷ್ಟೇ. ಶ್ರೇಯಸ್ಸು, ಸಂಪತ್ತು ಕೊಡು, ಅದು ಕೊಡು, ದುಡಿಬೇಕು, ತಗೋಬೇಕು ಅಷ್ಟೇ. ದೇವರು ಅನ್ನೋದು ನನಗೆ ಕತ್ತಲೆಯಲ್ಲೂ ಧೈರ್ಯ ಕೊಡ್ಲಿಕ್ಕಿರೋ ಒಂದು ಸಾಧನ ಅಷ್ಟೇ ಅಲ್ವಾ? ಆಗಲಿ, ಹಿಂದಿಂದ ಯಾವುದು ನೀನು ಅನುಭವಿಸ್ತಿದ್ದೀಯ ಅದಕ್ಕೆ ಮುಂದಿನ 5-6 ತಿಂಗಳಲ್ಲಿ ಮುಕ್ತಿ ಸಿಗುತ್ತವ. ದೇಹಕ್ಕೆ ರೆಸ್ಟ್ ಕೊಡು, ಆದಷ್ಟು ಮಾತ್ರೆಗಳನ್ನು ಕಡಿಮೆ ಮಾಡು. ನಿನ್ನ ಮಕ್ಕಳು ಗಂಡನೊಂದಿಗೆ ತುಂಬ ಚೆನ್ನಾಗಿ ಬದುಕುವ ಕಾಲ ನಿನ್ನ ಹುಟ್ಟೂರಿನಲ್ಲೇ ಅಥವಾ ನಿಮ್ಮ ಊರಿನಲ್ಲೇ ಬದುಕುವ ಕಾಲ ಚೆನ್ನಾಗಿ ಕೂಡಿ ಬರುತ್ತೆ. ಮಗ ನಿನ್ನ ಪಾಲಿಗೆ ಅಥವಾ ಮಗು ನಿನ್ನ ಪಾಲಿಗೆ ಹೇಗೆ ನಿರೀಕ್ಷೆ ಮಾಡುತ್ತಿದ್ದೀಯೋ ನನ್ನ ಮಗನು ಕೂಡ ಒಬ್ಬ ಯೋಗ್ಯವಂತನಾಗಬೇಕು, ಹಾಗೇ ಆಗ್ತಾನೆ. ಒಂದು ಸಂತಾನ ಬಂದಿರೋದೇ ಆ ಕಾರಣಕ್ಕೆ. ನಿಮ್ಗಲ್ಲಿ ತುಂಬ ನೆಮ್ಮದಿ ಇರುತ್ತೆ. ಡೋಂಟ್ ವರಿ. ಆಗ್ಲಿ ಒಳ್ಳೇದಾಗ್ಲಿ. ನೋಡಿ, ಸಿಹಿ ತಿಂಡಿ ಬರುತ್ತೆ. ಬಹಳ ಖುಷಿ ಆಯ್ತು. ಓಹ್, ಥ್ಯಾಂಕ್ ಯು ಸೋ ಮಚ್ ಅಂತ. ಓಹೋ, ಇಷ್ಟು ದಿನ ಕೇಳಿಸ್ಕೊಳ್ತಿದ್ದೆ ನಾನು ಮಾತಾಡದೆ ಅಂತ. ನಾವು ನೀವು ಮಾತಾಡೋದು ಅಲ್ಲೇ ಇರುತ್ತೆ. ನೀವು ವರ್ಷಾನುಗಟ್ಲೆ ಕೇಳ್ಬೋದು, ಏನು ತೊಂದರೆ ಇಲ್ಲ. ನಿಮ್ಮ ಮಗನಿಗೂ ಹೇಳ್ಬೋದು, ನಾನು ಒಂದ್ ದಿವಸ ಆ ಕಾರ್ಯಕ್ರಮಕ್ಕೆ ಫೋನ್ ಮಾಡಿದ್ದೆ. ಅವನು ಬ್ಲೂಟೂತ್ ಹಾಕೊಂಡು ಕೇಳಿಸ್ಕೊಬೇಕು, ಡೈಲಿ ಕೇಳ್ತಿಲ್ಲ, ಬೋರ್ ಆಗಲ್ವ ನಿಂಗೆ ಅಂತಾನೆ. ಶಬಾಷ್. ಇರ್ಲಿ, ಒಳ್ಳೇದಾಗ್ಲವ, ಶುಭವಾಗಲಿ. ಧೈರ್ಯವಾಗಿರು. ನಿನಗೆ ಆ ನೋವು ದೂರವಾಗಿ ಮತ್ತೆ ಭಗವಂತ ಕರೆ ಸಿಗುವಂತೆ ಮಾಡ್ಲಿ. ನಿನ್ ಸಂತೋಷವನ್ನು ಹಂಚ್ಕೊಳ್ಳೋ ದಿನ ಬರುತ್ತೆ. ಶುಭವಾಗ್ಲವ. ಸರಿ, ಅಂತ ದಿನ ಬೇಗ ಬರ್ಲಿ.
ಓಹ್, ಒಳ್ಳೇದಾಗ್ಲಿ ತಾಯಿ. ನೋಡಿ ಅವರ ನೋವು ಅಂತ ಅಂದರೆ ಒಂದು ಸೊಂಟ ನೋವು ಅಥವಾ ಹೊಟ್ಟೆ ನೋವು, ಈಗ ಒಂದೆರಡು ದಿವಸ ಓಕೆ, ಪ್ರತಿದಿನ ಅದೇ ಅಂದಾಗ ಪಾಪ ಅನುಭವಿಸೋರಾಗಿ ಇವ್ರಿಗೂ ಅದು ದುಃಖವೇ. ಗಂಡ ಅತ್ತೆ ಮಾವ ಜೊತೆಗಿದ್ದರೆ ಇವಳದೇನಪ್ಪ ಇವಳಿದೆ ಆಯಿತು ಅಂತ ಕೆಲವೊಮ್ಮೆ ಅಂದುಬಿಡ್ತಾರೆ. ಅವಾಗ ಪಾಪ ಈ ಹೊಟ್ಟೆ ನೋವು ಸೊಣ್ಣ ನೋವಿಗಿಂತ ಈ ಮಾತುಗಳಿದ್ದಾವಲ್ಲ ಅವು ತುಂಬ ನೋವು ಕೊಟ್ಬಿಡ್ತವೆ. ಪಾಪ ಆ ಪರಿಸ್ಥಿತಿಯನ್ನು ಅನುಭವಿಸಿರಬೇಕು. ಪಾಪ ಅವ್ರ ಗಂಡ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡಿದ್ದಾರೆ. ದೇವರಂತ ಗಂಡ ಸ್ವಾಮಿ ಅಂತ ಹೇಳಬೇಕು ಅಂದರೆ ಗಂಡ ಹಂಗಿರಬೇಕಲ್ಲ. ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ, ಕುಟುಂಬಕ್ಕೆ ಒಳ್ಳೇದಾಗಲಿ, ಶುಭವಾಗಲಿ.